Hi, all my English teaching faculty, all my dear students, and all my honorable viewers. In the part 1 of my video on direct and indirect speech or reported speech, I have talked about how to change an assertive sentence from direct into the indirect speech. ನಾನು ನನ್ನ ವಿಡಿಯೋನ ಮೊದಲನೇ ಭಾಗದಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅನ್ನಂದ್ರೇನು ಎಸ್ ಪ್ಲಸ್ ವಿ ಇಂದ ಡೈರೆಕ್ಟ್ ಸ್ಪೀಚಲ್ಲಿ ಡಬಲ್ ಇನ್ವರ್ಡ್ ಕಾಮಾಸಲ್ಲಿ ಇರ್ತಕ್ಕಂಥ ಡೈರೆಕ್ಟ್ ಸ್ಪೀಚಲ್ಲಿ ಎಸ್ ಪ್ಲಸ್ ವಿ ಕ್ರಮದಲ್ಲಿರ್ತಕ್ಕಂಥ ವಾಕ್ಯವನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತೀವಿ. ಅಂತಹ ಅಸರ್ಟಿವ್ ಸೆಂಟೆನ್ಸ್ನ ಯಾವ ರೀತಿ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಅಥವಾ ಡೈಲಾಗಿಂದ ರಿಪೋರ್ಟೆಡ್ ಅಥವಾ ನೆರೇಟಿವ್ಗೆ ನಾವು ಹೇಗೆ ಬದಲಾವಣೆ ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ನಾವು ಎರಡನೇ ಕ್ಷೇತ್ರಕ್ಕೆ ಹೋಗೋಣ. ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಏರಿಯಾ. ದಟ್ ಈಸ್ ವಿ ಶುಡ್ ಲರ್ನ್ ಅಥವಾ ಲೆಟ್ ಅಸ್ ಲರ್ನ್ ಹೌ ಟು ಚೇಂಜ್ ಎನ್ ಇಂಪರೇಟಿವ್ ಸೆಂಟೆನ್ಸ್ ಫ್ರಮ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಈಗ ಒಂದು ವೇಳೆ ಡೈರೆಕ್ಟ್ ಸ್ಪೀಚಲ್ಲಿ ಅಂದರೆ ಡಬಲ್ ಇನ್ವರ್ಟೆಡ್ ಕಾಮಾಸಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಇದ್ದರೆ, ಏನು ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಒಂದು ರಿಕ್ವೆಸ್ಟ್ ಇರ್ಬೋದು, ಒಂದು ಆರ್ಡರ್ ಇರ್ಬೋದು, ಒಂದು ಕಮಾಂಡ್ ಇರ್ಬೋದು. ಮಾಮೂಲಾಗಿ ಇಂಪರೇಟಿವ್ ಸೆಂಟೆನ್ಸ್ನ ಆರಂಭದಲ್ಲಿ V1 ಬೇಸ್ ವರ್ಬಿಂದ ಸ್ಟಾರ್ಟ್ ಆಗುತ್ತೆ. ಗೋ, ಕಮ್, ಟೇಕ್, ಗೋ ದೇರ್, ಕಮ್ ಹಿಯರ್, ಲಿಸನ್ ಟು ಮೀ, ಗಿವ್ ಮಿ ಅ ಬುಕ್, ಕ್ಲೋಸ್ ದ ಡೋರ್, ಕ್ಲೀನ್ ದ ಬೋರ್ಡ್. ಹೀಗೆ ವಾಕ್ಯದ ಕೊನೆಯಲ್ಲಿ ಫುಲ್ ಸ್ಟಾಪ್ ಇರುತ್ತೆ. ಅದರ ಆರಂಭದಲ್ಲಿ ನಮಗೆ ಎಸ್ ಪ್ಲಸ್ ವಿ ಬರುವುದಿಲ್ಲ, ಬರೀ ವರ್ಬಿಂದ ಸ್ಟಾರ್ಟ್ ಆಗುತ್ತೆ. ಆ ವರ್ಬ್ V1 ನಲ್ಲಿ ಇರುತ್ತೆ. ಅಂಥ ಡೈರೆಕ್ಟ್ ಸ್ಪೀಚನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಹೇಗೆ ಚೇಂಜ್ ಮಾಡಬೇಕನ್ನೋದನ್ನು ನಾನು ತಮಗೆ ಹೇಳ್ಕೊಡ್ತೀನಿ. ನಾನು ಐ ವಿಲ್ ಟೇಕ್ ಯು ಪೀಪಲ್ ಡೈರೆಕ್ಟ್ಲಿ ಓವರ್ ಟು ದ ಮೆಟೀರಿಯಲ್. ಇಲ್ಲಿ ನೋಡಿ ಸ್ನೇಹಿತರೆ, ಹೇಗೆ ನಾವು ಒಂದು ಇಂಪರೇಟಿವ್ ಸೆಂಟೆನ್ಸ್ನ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈಗ ಹೇಳ್ಕೊಡ್ತಾ ಇದ್ದೀನಿ. ಇಂಪರೇಟಿವ್ ಸೆಂಟೆನ್ಸ್ನ ನೋಡಿ. ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಏನು ಅರ್ಥ ಇಲ್ಲಿ ಅಂದರೆ, ಇದರಲ್ಲಿ ಮಾಮೂಲಾಗಿ ನಮಗೆ ಇಲ್ಲಿ ನೋಡಿ, ಇಂಪರೇಟಿವ್ ಸೆಂಟೆನ್ಸಸ್ಸಲ್ಲಿ V1 ನಿಂದ ಆರಂಭ ಆಗುತ್ತೆ ವಾಕ್ಯವು, ಹೌದಾ ಇಲ್ವಾ? ಯು ಕ್ಯಾನ್ ಸಿ ದಿಸ್ V1. ಕೊನೆಯಲ್ಲಿ ಫುಲ್ ಸ್ಟಾಪ್ ಇರುತ್ತೆ. ದ ಡೈರೆಕ್ಟ್ ಸ್ಪೀಚ್ ಎಂಡ್ಸ್ ವಿತ್ ಎ ಫುಲ್ ಸ್ಟಾಪ್ ಬಟ್ ಬಿಗಿನ್ಸ್ ವಿತ್ V1 ಬೇಸ್ ವರ್ಬಿಂದ. ಗೋ, ಟೇಕ್, ನೋಡಿ ಇಲ್ಲಿದೆ ನೋಡಿ, ಗಿವ್ ಅಂತ ಸ್ಟಾರ್ಟ್ ಆಯಿತು. ಸೊ ಹೌ ಟು ಚೇಂಜ್ ಎನ್ ಇಂಪರೇಟಿವ್ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್, ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ರಾಕೇಶ್ ಸೆಡ್ ಟು ಗೀತಾ, ಗಿವ್ ಮಿ ಯುವರ್ ಬುಕ್ ನಾವ್. ಫುಲ್ ಸ್ಟಾಪ್ ಇದೆ ನೋಡಿ. ಸ್ಟಾರ್ಟಿಂಗಲ್ಲಿ ಎಸ್ ಪ್ಲಸ್ ವಿ ಇಲ್ಲ, V1 ಇಂದ ಸ್ಟಾರ್ಟ್ ಆಗಿದೆ ಅಲ್ವಾ? ಸೊ ದಿಸ್ ಈಸ್ ಕಾಲ್ಡ್ ಅನ್ ಇಂಪರೇಟಿವ್ ಸೆಂಟೆನ್ಸ್. ಇಲ್ಲಿ ರಾಕೇಶು ಗೀತನ್ನ ಏನು ಕೇಳ್ತಾ ಇದ್ದಾನೆ ಅಂದರೆ, ನಿನ್ನ ಪುಸ್ತಕವನ್ನು ಈಗ ನನಗೆ ಕೊಡು. ಅಂದರೆ ಈಸ್ ಇ ನಾಟ್ ರಿಕ್ವೆಸ್ಟಿಂಗ್ ಗೀತಾ ಫಾರ್ ಅವರ್ ಬುಕ್, ಹೌದಾ ಇಲ್ವಾ? ಇಲ್ಲಿ ಬೇಡ್ಕೊಳ್ತಾ ಇದ್ದಾನೆ, ಗೀತಾ ನನಗೆ ನಿನ್ನ ಪುಸ್ತಕವನ್ನು ಕೊಡು ಈಗ ಅಂತ. ಸೊ ದಿಸ್ ಈಸ್ ಅನ್ ಇಂಪರೇಟಿವ್ ಸೆಂಟೆನ್ಸ್. ಯಾಕೆ? V1 ಇಂದ ಸ್ಟಾರ್ಟ್ ಆಗಿದೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ, ಲೆಟ್ ಅಸ್ ಲರ್ನ್ ಹೌ ಟು ಚೇಂಜ್ ಆನ್ ಇಂಪರೇಟಿವ್ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ನೋಡಿ, ಇನ್ ದ ಇಂಡೈರೆಕ್ಟ್ ಸ್ಪೀಚ್ ಏನಾಗುತ್ತೆ, ಸೆಡ್ ಟು ಅನ್ನೋದಿದೆಯಲ್ಲ, ಇದು ಯಾವಾಗಲೂ ಚೇಂಜಸ್ ಇಂಟು ಆಸ್ಟ್. ನೋಡಿ, ಸೆಡ್ ಟು ಆಸ್ಟೇ ಆಗುತ್ತೆ. ಅಸರ್ಟಿವ್ ಸೆಂಟೆನ್ಸಲ್ಲಿ ಏನಾಗುತ್ತೆ, ಇಲ್ಲಿದೆ ನೋಡಿ. ಅಸರ್ಟಿವ್ ಸೆಂಟೆನ್ಸಲ್ಲಿ ಸೆಡ್ ಟು ಹೋಗಿ ಟೋಲ್ಡ್ ಆಗುತ್ತೆ ನೋಡಿ. ಎಸ್ ಪ್ಲಸ್ ವಿ ಇದ್ದರೆ ಸೆಡ್ ಟು ಏನಾಯಿತು, ಟೋಲ್ಡ್ ಆಯಿತು. ಆದರೆ
ಇಂಪರೇಟಿವ್ ಸೆಂಟೆನ್ಸಲ್ಲಿ V1 ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಸೆಡ್ ಟೂನ ಟೋಲ್ಡ್ ಮಾಡಬಾರ್ದು, ಯಾವಾಗಲೂ ಆಸ್ಟ್ ಮಾಡಬೇಕು. ಕೆಲವೊಂದು ಏನು ಮಾಡ್ತಾರೆ, ರಿಕ್ವೆಸ್ಟೆಡ್ ಅಂತ ಬಳಸ್ತಾರೆ, ಆರ್ಡರ್ಡ್ ಅಂತ ಬಳಸ್ತಾರೆ, ಕಮ್ಯಾಂಡೆಡ್ ಅಂತ ಬಳಸ್ತಾರೆ. ಆ ಎಲ್ಲದಕ್ಕೂ ಒಂದೇ ಅರ್ಥ ಆಸ್ಟ್. ಈ ಆಸ್ಟ್ ಎಂಬ ಪದದಲ್ಲಿ ರಿಕ್ವೆಸ್ಟೆಡ್ ಎಂಬ ಅರ್ಥ ಇದೆ, ಆರ್ಡರ್ಡ್ ಎಂಬ ಅರ್ಥ ಇದೆ, ಕಮ್ಯಾಂಡೆಡ್ ಎಂಬ ಅರ್ಥ ಇದೆ. ಹಾಗಾಗಿ ಆಸ್ಟ್ ಬಳಸಿದರೆ ಸಾಕು, ನಾವು ಕೇಳಿಕೊಂಡನು ಅಂತ. ಸೊ ಸೆಡ್ ಟು ಶುಡ್ ಬಿ ಚೇಂಜ್ಡ್ ಇಂಟು ಆಸ್ಟ್. ಆಯಿತಾ? ಆಮೇಲೆ ಇನ್ ದ ಇಂಡೈರೆಕ್ಟ್ ಸ್ಪೀಚ್ ದ ಪ್ರೊನೌನ್ ಮೀ, ಇಲ್ಲಿ ನೋಡಿ, ದ ಪ್ರೊನೌನ್ ಮೀ ಅನ್ನೋದು ಸ್ಪೀಕರಿಗೆ ಸಂಬಂಧಪಟ್ಟಿದ್ದು. ಅದು ನೀವು ನೋಡ್ಕೊಳ್ಳಿ, ಪುನಃ ರಿಪೀಟ್ ಮಾಡಲ್ಲ ನಾನು. ಸೊ ಮೀ ಅನ್ನೋದೇನು ಸ್ಪೀಕರ್ಗೆ ಸಂಬಂಧಪಟ್ಟಿದ್ದು, ಮೇಲಾಗುತ್ತೆ. ಆವಾಗ ಮೀ ಏನಕ್ಕೆ ಚೇಂಜ್ ಆಗುತ್ತೆ, ಯಾವುದಕ್ಕೆ, ಹಿಮ್ಗೆ ಚೇಂಜ್ ಆಗುತ್ತೆ. ಸೊ ದ ಪ್ರೊನೌನ್ ಮೀ ಬಿಲಾಂಗ್ಸ್ ಟು ದ ಸ್ಪೀಕರ್ ರಾಕೇಶ್. ಸೊ ಇನ್ ದ ಇಂಡೈರೆಕ್ಟ್ ಸ್ಪೀಚ್ ಮೀ ಚೇಂಜಸ್ ಟು ಹಿಮ್. ಅರ್ಥ ಆಗ್ತಾ ಇದೆಯಾ? ಮೀ ಏನಾಗುತ್ತೆ, ಹಿಮ್ ಆಗುತ್ತೆ. ಆ ಬದಲಾವಣೆಗಳು ನಿಮಗೆ ನಾನು ಆವಾಗಲೇ ನನ್ನ ಪ್ರಥಮ ವಿಡಿಯೋದಲ್ಲಿ ಫಸ್ಟ್ ಪಾರ್ಟಲ್ಲಿ ತೋರಿಸಿದ್ದು ನಾವೆಲ್ಲ. ಇನ್ನೊಂದು ಸಾರಿ ನೀವು ಅದನ್ನೆಲ್ಲ ನೋಟ್ಸಲ್ಲಿ ಬರ್ಕೋಬೇಕು. ಈ ಪ್ರೊನೌನ್ಸ್ನ ಚೇಂಜಸ್ ಏನಿವೆಯೋ ಅವೆಲ್ಲ ಒಂದು ಕಡೆ ಬರೆದುಕೊಳ್ಬೇಕು ನೀವು. ಸೊ ಮೀ ಏನಾಗುತ್ತೆ, ಹಿಮ್ ಆಗುತ್ತೆ. ದ ಪ್ರೊನೌನ್ ಯುವರ್, ಇಲ್ಲಿ ನೋಡಿ, ಯುವರ್ ಬುಕ್ ಇದೆಯಲ್ಲ, ಯುವರ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಲಿಸನರ್ಗೆ. ಯು ಮತ್ತು ಯುವರ್ ದ್ವಿತೀಯ ಪುರುಷ ನಾಮಪದಗಳು ಯಾವಾಗಲೂ ಲಿಸನರ್ಗೆ ಸಂಬಂಧಪಟ್ಟಿದ್ದು. ಪ್ರಥಮ ಪುರುಷ ನಾಮಪದಗಳು ಯಾವ್ಯಾವುದು, ಐ, ಮೀ, ಮೈ. ಮನಸ್ಸಲ್ಲಿ ಇಟ್ಕೊಳ್ಳಿ, ಐ, ಮೀ, ಮೈ ಮೂರೇ ಇರೋದು. ಆ ಮೂರನ್ನು ಸ್ಪೀಕರ್ಗೆ ಸಂಬಂಧಪಟ್ಟ ಪದಗಳು. ಯು, ಯುವರ್ ಎರಡೇ ದ್ವಿತೀಯ ಪುರುಷದ ನಾಮಪದಗಳು ಲಿಸನರ್ಗೆ ಸಂಬಂಧಪಟ್ಟ ಪದಗಳು ನೋಡಿ. ಸೊ ದ ಪ್ರೊನೌನ್ ಯುವರ್ ಬಿಲಾಂಗ್ಸ್ ಟು ದ ಲಿಸನರ್ ಗೀತಾ ಹೂ ಈಸ್ ಎ ಫೀಮೇಲ್. ಹಾಗಾಗಿ ಏನಾಗುತ್ತೆ, ಸೊ ಇನ್ ದ ಇಂಡೈರೆಕ್ಟ್ ಸ್ಪೀಚ್ ಯುವರ್ ಏನಾಗುತ್ತೆ, ಚೇಂಜಸ್ ಟು ಹರ್. ಅರ್ಥ ಆಗ್ತಾ ಇದೆಯಾ? ಮೀ ಏನಕ್ಕೆ ಚೇಂಜ್ ಆಗುತ್ತೆ ಅಂದರೆ ಹಿಮ್ ಅಥವಾ ಹರ್ಗೆ ಚೇಂಜ್ ಆಗಬೇಕು. ಸ್ಪೀಕರ್ ಮೇಲಿರೋದ್ರಿಂದ ನಾವು ಹಿಮ್ನ ಆಯ್ಕೆ ಮಾಡ್ಕೋತಾ ಇದ್ದೀವಿ. ಯುವರ್ ಯಾವುದಕ್ಕೆ ಚೇಂಜ್ ಆಗುತ್ತೆ, ಹಿಸ್ ಅಥವಾ ಹರ್ ಅಥವಾ ದೇರ್, THEIR, ದೇರ್, ಮೂರಲ್ಲಿ ಒಂದಕ್ಕೆ. ಯುವರ್ ಅನ್ನೋದು ಲಿಸನರ್ಗೆ ಸಂಬಂಧಪಟ್ಟಿದ್ದು. ಲಿಸನರಲ್ಲಿ ಗೀತಾ ಹೆಣ್ಮಗು ಆದ್ದರಿಂದ ಯುವರ್ ಬದಲು ಹರ್ನ ಆಯ್ಕೆ ಮಾಡ್ಕೋಬೇಕು ನಾವು. ಹಿಸ್, ಹರ್, ದೇರ್ ಮೂರು ಪದಗಳಲ್ಲಿ ಹರ್ ತಗೋಬೇಕು ನಾವು. ಸೊ ಮೀ ಚೇಂಜಸ್ ಟು ಹಿಮ್, ಯುವರ್ ಚೇಂಜಸ್ ಟು ಹರ್. ಆ್ಯಂಡ್ ವೆನ್ ವಿ ಚೇಂಜ್ ಅನ್ ಇಂಪರೇಟಿವ್ ಸೆಂಟೆನ್ಸ್, ಇದು ಇಂಪಾರ್ಟೆಂಟ್ ನೋಡಿ. We should always use the linking word to. ಅಲ್ಲೇನು ಬಳಸೋದು, ದಟ್ ಬಳಸೋದು ಅಲ್ಲ ಸ್ನೇಹಿತರೆ, ಎಲ್ಲಿದೆ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ದಟ್ ಬಳಸೋದು, ಹೌದಾ ಇಲ್ವಾ? ನೋಡಿ, ದಟ್ ಬಳಸೋದು ಯಾವಾಗ, ಅಸರ್ಟಿವ್ ಸೆಂಟೆನ್ಸ್ ಚೇಂಜ್ ಮಾಡುವಾಗ ನಾವು ಲಿಂಕಿಂಗ್ ವರ್ಡ್ ದಟ್ ಬಳಸಬೇಕು. ಆದರೆ ನೋಡಿ, ವೆನ್ ವಿ ಚೇಂಜ್ ಅನ್ ಇಂಪರೇಟಿವ್ ಸೆಂಟೆನ್ಸ್ ವಿ ಶುಡ್ ಆಲ್ವೇಸ್ ಯೂಸ್ ದ ಲಿಂಕಿಂಗ್ ವರ್ಡ್ ಟು. ಟು ಜೊತೆಯಲ್ಲಿ ಆ ಬೇಸ್ ವರ್ಬ್ ಇರುತ್ತಲ್ಲ V1, ಅದನ್ನು ಆ್ಯಸ್ ಇಟ್ ಈಸ್ ಬಳಸಬೇಕು ವಿದೌಟ್ ಚೇಂಜ್. ಗೋ ಇದ್ದರೆ ಗೋ ಹಾಗೇ ಇರುತ್ತೆ, ಗಿವ್ ಇದ್ದರೆ ಗಿವ್ ಹಾಗೇ ಇರುತ್ತೆ, ಟೇಕ್ ಇದ್ದರೆ ಟೇಕ್ ಹಾಗೇ ಇರುತ್ತೆ, ಕ್ಲೋಸ್ ಕ್ಲೋಸ್ ಹಾಗೇ ಇರುತ್ತೆ, ಲಿಸನ್ ಲಿಸನ್ ಹಾಗೇ ಇರುತ್ತೆ, ಗೋ ಗೋ ಹಾಗೇ ಇರುತ್ತೆ. ಸೊ ಟು ಬಳಸ್ಕೊಂಡ ಮೇಲೆ ಟು ಇನ್ಫಿನಿಟಿವ್ ಆಗುತ್ತೆ ಅಂತೀವಿ ನಾವು. ಟು ಪಕ್ಕದಲ್ಲಿ ಇರುವ ವರ್ಬು ಪಾಸ್ಟ್ ಟೆನ್ಸಲ್ಲಿ ಆಗಲ್ಲ. ಟು ಗೋ, ಟು ಕಮ್, ಟು ಡ್ರಿಂಕ್, ಟು ಸಿಟ್, ಟು ಸ್ಪೀಕ್, ಟು ಓಪನ್, ಟು ಕ್ಲೋಸ್ ಅಂತಲೇ ಬಳಸ್ತೀವಿ ನಾವು. ಅದನ್ನು ನಾವು ಇನ್ಫಿನಿಟಿವ್, ಟು ಇನ್ಫಿನಿಟಿವ್ ಅಂತೀವಿ. ಅದೆಲ್ಲ ನಿಮ್ಗೆ ಬೇಡ. V1 ಏನಿರುತ್ತೋ ಇಲ್ಲಿ ನೋಡಿ, V1 ಏನಿದೆ ಗಿವ್ನ ಜಿ ಸಣ್ಣಕ್ಷರ ಮಾಡಿಕೊಂಡು ಇದನ್ನು ಹಾಗೆ ಟು ಜೊತೆ ಬೆರೆಸ್ಬಿಟ್ರೆ ನಿಮಗೆ ಆನ್ಸರ್ ಬಂದುಬಿಡುತ್ತೆ. ನೀವು ಏನಾದರೂ ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ದಟ್ ಬಳಸಿದರೆ 0 ಬರುತ್ತೆ. ಟೂನೇ ಬಳಸಬೇಕು. ಲಿಂಕಿಂಗ್ ವರ್ಡ್ ಯಾವುದಿಲ್ಲಿ, ಟು. ಲುಕ್ ಅಟ್ ದ ಆನ್ಸರ್ ನಾವು. ರಾಕೇಶ್ ಆಸ್ಟ್ ಬಳಸಬೇಕಿಲ್ಲಿ ನೋಡಿ, ಮೊದಲನೇ ಸೂತ್ರ. ಇಂಪರೇಟಿವ್ ಸೆಂಟೆನ್ಸ್ನ ಡೈರೆಕ್ಟಿಂದ ಇಂಡೈರೆಕ್ಟ್ ಮಾಡುವಾಗ ಸೆಟ್ ಟು ಬದಲು ಆಸ್ಟ್. ಆಸ್ಟ್ ಟು ಅಂದರೆ ಮತ್ತೆ 0 ನಿಮಗೆ. ಆಸ್ಟ್ ಜೊತೆ ಟು ಇರಬಾರ್ದು, ಟೋಲ್ಡ್ ಜೊತೆ ಕೂಡ ಟು ಇರಬಾರ್ದು. ಟು ಇರಬೇಕಾದ್ರೆ ಸೆಟ್ ಜೊತೆ ಮಾತ್ರ ಇರಬೇಕು ಮತ್ತು ಎಕ್ಸ್ಕ್ಲೇಮ್ಡ್ ಜೊತೆ ಇರಬೇಕು. ಅದು ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ಸೊ ವಿ ಶುಡ್ ಯೂಸ್ ದ ಪ್ರಿಪೋಸಿಷನ್ ಟು ಓನ್ಲಿ ವಿತ್ ಸೆಟ್.
ನಾಟ್ ವಿತ್ ಟೋಲ್ಡ್ ಆ್ಯಂಡ್ ನಾಟ್ ವಿತ್ ಆಸ್ಟ್. ಆಸ್ಟ್ ಜೊತೆ ಕೂಡ ಬಳಸ್ಕೊಡ್ದು. ಬಳಸಿದ್ರೆ ಇಲ್ಲೇ ಝೀರೋ ಬಂದುಬಿಡುತ್ತೆ ನಿಮಗೆ. ಸೊ ರಾಕೇಶ್ ಆಸ್ಟ್ ಗೀತಾ, ನೋಡಿ ರಾಕೇಶ್ ಆಸ್ಟ್ ಗೀತಾ ಆದ ಕೂಡಲೇ ಇಲ್ಲಿ ಮಾಮೂಲಾಗಿ ಅಸರ್ಟಿವ್ ಸೆಂಟೆನ್ಸಲ್ಲಿ ದಟ್ ಬಳಸ್ತಿದ್ವು. ಇಲ್ಲಿ ಟು ಬಳಸಿಬಿಟ್ಟು ಇಲ್ಲಿರುವ ಗಿವ್ ಏನಿದೆಯೋ ಅದನ್ನು ಸಣ್ಣ ಜಿ ಮಾಡಿಕೊಂಡು ಗಿವ್ ಹಾಗೇ ಬಳಸಿ, ನಂತರ ನೋಡಿ ಮೀ ಏನಾಗುತ್ತೆ, ಹಿಮ್ ಆಗಲೇಬೇಕು. ಹೇಳಿದ್ದೀನಲ್ಲ, ಮೀ ಚೇಂಜಸ್ ಇಂಟು ಹಿಮ್ ಬಳಸಬೇಕು. ಮತ್ತು ಇಲ್ಲಿ ಒಂದು ಸುಮ್ಮನೆ ಗೋಡೆ ಕಟ್ಟಿದ್ದೀನಿ, ನಿಲ್ಲಿಸಿ ಪಾಸ್ ಮಾಡಿ ಹೇಳಬೇಕು. ಹಿಮರ್ ಅಂದರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೇ ನೋಡಿ ನಾನು ಹೇಳ್ತೀನಿ ಆಮೇಲೆ ಯುವರ್ ಏನಾಗುತ್ತೆ, ಹರ್ ಆಗುತ್ತೆ. ನೋಡಿ ಯುವರ್ ಏನಾಗುತ್ತೆ, ಹರ್ ಆಗುತ್ತೆ. ಹರ್ ಬುಕ್ ದೆನ್ ನಾವೇನಾಗುತ್ತೆ, ದೆನ್ ಆಗಿ ಬದಲಾವಣೆ ಆಗುತ್ತೆ. ಈ ಒಂದು ಅಡ್ಡಗೋಡೆ ಯಾಕೆ ಹಾಕಿದ್ದೀನಪ್ಪ ಅಂದರೆ ಇಲ್ಲಿ ಆಬ್ಲೀಕ್ ಅಥವಾ ಸ್ಲ್ಯಾಶ್ ಅಂದರೆ ಇಲ್ಲಿ ನಿಲ್ಲಿಸಿ ಓದಬೇಕು. ಹೇಗೆ ನೋಡಿ ಹೇಳ್ತೀನಿ. ರಾಕೇಶ್ ಆಸ್ಟ್ ಗೀತಾ ಟು ಗಿವ್ ಹಿಮ್ ಹರ್ ಬುಕ್ ದೆನ್. ಅಲ್ಲಿ ನಿಲ್ಲಿಸಿದ್ರೆ ನಿಮಗೆ ಕನ್ಫ್ಯೂಷನ್ ಇರಲ್ಲ. ನೀವು ಹೀಗೆ ಓದ್ಬಿಟ್ರೆ ರಾಕೇಶ್ ಆಸ್ಟ್ ಗೀತಾ ಟು ಗಿವ್ ಹಿಮ್ ಹರ್ ಬುಕ್. ಗಿವ್ ಹಿಮ್ ಹರ್ ಅಂದರೆ ನಾನು ಹಿಮರ್ ಬಂದ್ಬಿಡ್ತು, ಎರಡು ಒಟ್ಟಿಗೆ ಬಂದ್ಬಿಡ್ತು, ಏನೋ ಕನ್ಫ್ಯೂಷನ್ ಅಂತೀರಿ. ಅದಕ್ಕೆ ಇಲ್ಲಿ ಪಾಸ್ ಕೊಡಬೇಕು, ಸ್ವಲ್ಪ ಅಲ್ಪ ವಿರಾಮವನ್ನು ಕೊಡಬೇಕು ಅಂತ ನಾನಿಲ್ಲಿ ಒಂದು ಅಡ್ಡಗೆರೆ ಹಾಕಿದ್ದೇನೆ. ರಾಕೇಶ್ ಆಸ್ಟ್ ಗೀತಾ ಟು ಗಿವ್ ಹಿಮ್ ಹರ್ ಬುಕ್ ದೆನ್. ಬುಕ್ ಜೊತೆ ಹರ್ ಜೊತೆ ಬುಕ್ ಇದನ್ನು ಸೆಪರೇಟಾಗಿ ಓದಬೇಕು. ಅರ್ಥ ಆಯ್ತಾ? ನಂತರ ಇದೇ ವಾಕ್ಯವನ್ನು ನಾನು ಸ್ಪೀಕರ್ ಲಿಸನರ್ನ ಅದರ ಬದಲು ಮಾಡಿದ್ದೇನೆ. ನೋಡಿ ಹಿಂದಿನ ವಾಕ್ಯದಲ್ಲಿ ಸ್ಪೀಕರ್ ಯಾರಾಗಿದ್ದರು, ರಾಕೇಶ್ ಆಗಿದ್ದ, ಲಿಸನರ್ ಗೀತಾ ಆಗಿದ್ಲು. ಈಗೇನು ಮಾಡ್ತಾ ಇದ್ದೀನಿ, ಸ್ಪೀಕರ್ನ ನಾನು ಗೀತಾ ಮಾಡ್ತಾ ಇದ್ದೀನಿ, ಲಿಸನರ್ನ ರಾಕೇಶ್ ಮಾಡ್ತಾ ಇದ್ದೀನಿ. ನೋಡಿ ಇದೇ ರೀತಿ ಬರುತ್ತೆ. ಇನ್ ದ ಡೈರೆಕ್ಟ್ ಸ್ಪೀಚ್ ಮೀ ಏನಾಗುತ್ತೆ, ಮೀ ಸ್ಪೀಕರ್ಗೆ ಸೇರಿದ್ದಲ್ವ. ಈಗ ಸ್ಪೀಕರ್ ಏನಾಯ್ತು, ಹೆಣ್ಮಗು ಆಯಿತು. ಹಾಗಾಗಿ ಇಲ್ಲಿ ಮೀ ಏನಾಗುತ್ತೆ, ಹರ್ ಆಗುತ್ತೆ. ಅಲ್ಲಿ ಏನಾಯಿತು, ಮೀ ಹಿಮ್ ಆಗಿತ್ತು. ನೋಡಿ ತೋರಿಸ್ತೀನಿ ನೋಡಿ. ಮೀ ಏನಾಗಿತ್ತು, ಹಿಮ್ ಆಗಿತ್ತು. ಯಾಕೆ, ಅಲ್ಲಿ ಸ್ಪೀಕರ್ ಯಾರಿದ್ರು, ರಾಕೇಶ್. ಇಲ್ಲಿ ಸ್ಪೀಕರ್ ಯಾರು ಮಾಡಿದ್ದೀನಿ, ನಾನು ಗೀತಾ ಮಾಡಿದ್ದೇನೆ. ಹಾಗಾಗಿ ನೋಡಿ ಗೀತಾ ಮಾಡಿದ್ದೇನೆ. ಹಾಗಾಗಿ ಮೀ ಏನಾಗುತ್ತೆ, ಸ್ಪೀಕರ್ ಫೀಮೇಲ್ ಗೀತಾಗೆ ಸಂಬಂಧಪಟ್ಟಿರೋದ್ರಿಂದ ಮೀ ಚೇಂಜಸ್ ಟು ಹರ್. ನಾವು ಬರ್ಸಿದ್ವಿ ನೋಡಿ. ಇನ್ ದ ಡೈರೆಕ್ಟ್ ಸ್ಪೀಚ್ ಮೀ ಸ್ಪೀಕರ್ಗೆ ಸಂಬಂಧಪಟ್ಟಿದ್ದು, ಫೀಮೇಲ್ ಯಾರು, ಗೀತಾ. ಸೊ ಇನ್ ದ ಇಂಡೈರೆಕ್ಟ್ ಸ್ಪೀಚ್ ಮೀ ಚೇಂಜಸ್ ಟು ಹರ್. ಯುವರ್ ಬಿಲಾಂಗ್ಸ್ ಟು ದ ಲಿಸನರ್. ಲಿಸನರ್ ಯಾರು, ರಾಕೇಶ್, ಮೇಲ್. ಹಾಗಾಗಿ ಸೊ ಇನ್ ದ ಇಂಡೈರೆಕ್ಟ್ ಸ್ಪೀಚ್ ಯು ಚೇಂಜಸ್ ಟು ಹಿಸ್. ಸೆಡ್ ಟು ಏನಾಗುತ್ತೆ, ಆಸ್ಟ್ ಆಗಲೇಬೇಕು. ಇಂಪರೇಟಿವ್ ಸೆಂಟೆನ್ಸಲ್ಲಿ ವೆನ್ ಯು ಚೇಂಜ್ ಅನ್ ಇಂಪರೇಟಿವ್ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್ you should change said to into asked. We should always use the linking word to. ಇದನ್ನು ಮರಿಬಾರ್ದು. ಸೊ ಆನ್ಸರ್ ಏನಾಗುತ್ತೆ, ಗೀತಾ ಆಸ್ಟ್ ರಾಕೇಶ್ ಟು ಗಿವ್ ಹರ್. ಯಾಕೆ, ಮೀ ಏನಾಯಿತು, ಹರ್ ಆಯಿತು. ಹರ್ ಇಲ್ಲಿ ಒಂದು ಗೆರೆ ಹಾಕೋಬೋದು ನಾವು. ಅವಾಗೇನಾಗುತ್ತೆ, ಟು ಗಿವ್ ಹರ್ ಹಿಸ್ ಬುಕ್. ಇವರೇನಾಯಿತು, ಹಿಸ್ ಆಯಿತು, ಹಿಸ್ ಬುಕ್ ದೆನ್. ಆನ್ಸರ್ ಏನಾಗುತ್ತೆ, ಗೀತಾ ಆಸ್ಟ್ ರಾಕೇಶ್ ಟು ಗಿವ್ ಹರ್ ಹಿಸ್ ಬುಕ್ ದೆನ್. ನೀವು ಇದನ್ನೆಲ್ಲ ಬರ್ಕೋಬೇಕು. ಬರ್ಕೊಂಡು ನಿಧಾನ ನೋಡಿಕೊಂಡ್ರೆ ಅರ್ಥ ಆಗುತ್ತೆ. ಪಾಸ್ ಮಾಡಿ ಸೆಂಟೆನ್ಸಸ್ ಬರ್ಕೊಳ್ಳಿ. ಒಂದು ನೋಟ್ಸಲ್ಲಿ ಬರ್ಕೊಂಡ್ಬಿಟ್ರೆ ಬರೆದುಕೊಂಡ್ರೆ ಎಲ್ಲ ತಲೆಯಲ್ಲಿರುತ್ತೆ. ವಿಡಿಯೋದಲ್ಲೇ ಮುಂದಕ್ಕೆ ಹೋಗ್ತಾ ಇರುತ್ತಲ್ವಾ, ನೀವು ಬರೆದುಕೊಂಡ್ಬಿಟ್ರೆ ಅದನ್ನು ನಿಮ್ಮ ಮುಂದೆ ಹಾಗೇ ಇರುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ನಿಮ್ಮ ಡೌಟ್ಸ್ ಇದೆ, ನಿಮ್ಮ ನನ್ನ ಫೋನ್ ನಂಬರ್ ನಿಮ್ಗೆ ಕೊಟ್ಟಿದ್ದೀನಿ. ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ನನ್ನ ನಂಬರ್ ಗೊತ್ತು ನಿಮಗೆ, 7353924362. ಇದಾಯ್ತಲ್ವಾ? ಈಗ ಇಂಪರೇಟಿವ್ ಸೆಂಟೆನ್ಸ್ ಚೇಂಜ್ ಮಾಡಿದ್ದೀವಿ, ಅಸರ್ಟಿವ್ ಚೇಂಜ್ ಮಾಡಿದ್ವು, ಇಂಪರೇಟಿವ್ ಸೆಂಟೆನ್ಸ್ ಚೇಂಜ್ ಮಾಡಿದ್ವು. ಸಿ ಯಾವುದಪ್ಪ ಈಗ ಅಂದರೆ ಇಲ್ಲಿ ನೋಡಿ, ಸಿ ಯಾವುದೀಗ, ಇಂಟರೋಗೇಟಿವ್ ಸೆಂಟೆನ್ಸ್. ಹೌದಾ ಇಲ್ವ? ನಾನು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ. ನಾನು ಅಸರ್ಟಿವ್ ಆಯಿತು, ಆಮೇಲೆ ಈಗ
ಇಂಪರೇಟಿವ್ ಚೇಂಜ್ ಮಾಡಿದ್ದೀವಿ. ಈಗ ಸಿ ಏನು, ಚೇಂಜಿಂಗ್ ಇಂಟರಾಗೇಟಿವ್ ಸೆಂಟೆನ್ಸಸ್. ಅದರಲ್ಲೂ ಯಾವುದಪ್ಪ ಅಂದರೆ ಎಸ್ ಆರ್ ನೋ ಟೈಪ್ ಫಸ್ಟ್ ತೆಗೆದುಕೊಳ್ಳೋಣ. ಏನು ಎಸ್ ಆರ್ ನೋ ಟೈಪ್ ಅಂದರೆ ವಾಕ್ಯದ ಕೊನೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಇರುತ್ತೆ, ಆರಂಭದಲ್ಲಿ ನೋಡಿ ವಿ ಪ್ಲಸ್ ಎಸ್, ಎಸ್ ಪ್ಲಸ್ ವಿ ಬಂದರೆ ಅಸರ್ಟಿವ್ ಆಗುತ್ತೆ, ವಿ ಪ್ಲಸ್ ಎಸ್ ಬಂದರೆ ಇಂಟರಾಗೇಟಿವ್ ಅಂದರೆ ಕ್ವೆಶ್ಚನ್ ಅಂತೀವಿ. ಇಂಟರಾಗೇಟಿವ್ ಅನ್ನೋ ಬದಲು ಕ್ವೆಶ್ಚನ್ ಅಂದರೂ ಅನ್ಬೋದು, ನಾವು ಕ್ವೆಶ್ಚನ್ ಅಂತ ಕೂಡ ಅನ್ಬೋದು. ಸೊ ಚೇಂಜಿಂಗ್, ಹೀಗೂ ಹೇಳ್ಬೋದು, ಚೇಂಜಿಂಗ್ ಎ ಕ್ವೆಶ್ಚನ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ವಿ ಪ್ಲಸ್ ಯಾರನ್ನು ನಿಮಗೆ ವಾಟ್ ಈಸ್ ಎ ಕ್ವೆಶ್ಚನ್ ಅಂದರೆ ವೈ, ವಿಚ್, ವೇರ್, ಹೌ ಅನ್ನಬಾರ್ದು, ಅವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ವಾಟ್ ಈಸ್ ಎ ಕ್ವೆಶ್ಚನ್ ಅಂದರೆ ಯು ಶುಡ್ ಸೇ ಇಫ್ ದ ಸೆಂಟೆನ್ಸ್ ಈಸ್ ಇನ್ ದ ಆರ್ಡರ್ ಆಫ್ ವಿ ಪ್ಲಸ್ ಎಸ್ ಇಟ್ ಈಸ್ ಎ ಕ್ವೆಶ್ಚನ್ ಆರ್ ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ನೀವು ಹೇಳಿ. ಇಲ್ಲಿ ನೋಡಿ ಕ್ವಶನ್ ಕೊಟ್ಟಿದ್ದೀನಿ. ರಮ್ಯಾ ಸೆಡ್ ಟು ಗಣೇಶ್, ಆರ್ ಯು ಆಂಗ್ರಿ ವಿತ್ ಮೀ? ಎಕ್ಸ್ಕ್ಯೂಸ್ ಮೀ, ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ನೋಡಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದೆ, ಸ್ಟಾರ್ಟಿಂಗಲ್ಲಿ ಆರ್ ಬಂದಿದೆ, ವಿ ಆಮೇಲೆ ಯು ಸಬ್ಜೆಕ್ಟ್ ಬಂದಿದೆ, ವಿ ಪ್ಲಸ್ ಎಸ್. ಎಸ್ ಪ್ಲಸ್ ವಿ ಉಲ್ಟಾ ಆಗಿಬಿಟ್ರೆ ಕ್ವಶನ್ ಸಿಗುತ್ತೆ. ಎಸ್ ಪ್ಲಸ್ ವಿ ಫುಲ್ ಸ್ಟಾಪ್, ಹೇಳಿಕೆ, ಸ್ಟೇಟ್ಮೆಂಟ್, ಅಸರ್ಟಿವ್ ಸೆಂಟೆನ್ಸ್. ವಿ ಪ್ಲಸ್ ಎಸ್ ಕ್ವಶನ್. ಕ್ವಶನಲ್ಲಿ ಎರಡು ಥರ ಇದೆ, ಒಂದು ಎಸ್ ಆರ್ ನೋ ಟೈಪು, ಇನ್ನೊಂದು ಡಬ್ಲ್ಯೂ ಹೆಚ್ ವರ್ಡ್ ಬರುತ್ತೆ ನೋಡಿ. ವೇರ್ ಆರ್ ಯು ಗೋಯಿಂಗ್, ವೈ ಆರ್ ಯು ಆ್ಯಂಗ್ರಿ. ಇಲ್ಲಿ ವೈ ಬಳಸಿಬಿಟ್ರೆ ಕ್ವಶನ್ ವರ್ಡ್ ಬಂದುಬಿಡುತ್ತೆ. ಇಲ್ಲಿ ವೈ ಇಲ್ಲ, ಆರ್ ಯು ಆ್ಯಂಗ್ರಿ ವಿತ್ ಮೀ ಅಂದರೆ ಉತ್ತರ ಏನು ಕೊಡ್ತೀವಿ, ಎಸ್ ಅಂತೀವಿ ಅಥವಾ ನೋ ಅಂತೀವಿ. ಆರ್ ಯು ಆ್ಯಂಗ್ರಿ ವಿತ್ ಮೀ, ಎಸ್ ಅಂತಾನೆ. ಆರ್ ಯು ಆ್ಯಂಗ್ರಿ ವಿತ್ ಮೀ, ನೋ ಅಂತಾನೆ. ಸೊ ದಿಸ್ ಈಸ್ ಕಾಲ್ಡ್ ಎ ಎಸ್ ಆರ್ ನೋ ಕ್ವಶನ್. ನೋಡಿ ಇಲ್ಲಿ ಹೇಳ್ಕೊತೀನಿ. ಇಫ್ ದ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ ಯಾವುದು ಇಲ್ಲಿಂದ ಇಲ್ಲಿಗೆ, ಇಫ್ ದ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ ಈಸ್ ಅನ್ ಇಂಟರಾಗೇಟಿವ್ ಕ್ವಶನ್ ಮಾರ್ಕ್ ಸೆಂಟೆನ್ಸ್, ವಿ ಶುಡ್ ಆಲ್ವೇಸ್ ಚೇಂಜ್. ಇದು ಬಹಳ ಮುಖ್ಯ ಸ್ನೇಹಿತರೆ, ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಇಂಡೈರೆಕ್ಟ್ ಸ್ಪೀಚಲ್ಲಿ ನೋಡಿ, ಡೈರೆಕ್ಟ್ ಸ್ಪೀಚಲ್ಲಿ ವಿ ಪ್ಲಸ್ ಎಸ್ ಇದೆ ಅಲ್ಲ, ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಆನ್ಸರ್ ಬರೆಯುವಾಗ ನಮ್ಮ ಆನ್ಸರ್ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರಲ್ಲ, ಫುಲ್ ಸ್ಟಾಪ್ ಇರುತ್ತೆ. ಯಾವಾಗಲೂ ಫುಲ್ ಸ್ಟಾಪಿಂದನೇ ನಮ್ಮ ಆನ್ಸರನ್ನು ನಾವು ಕೊನೆಗೊಳಿಸ್ಬೇಕಂದ್ರೆ ವಿ ಪ್ಲಸ್ ಎಸ್ ಹಾಗೇ ಅದೇ ಕ್ರಮದಲ್ಲೇ ಬರೆದುಬಿಟ್ಟು ಫುಲ್ ಸ್ಟಾಪ್ ಇಟ್ಟರೆ ತಪ್ಪಾಗೋಗುತ್ತೆ. ನಾವಿಲ್ಲಿ ಫುಲ್ ಸ್ಟಾಪ್ ಇಡಬೇಕಂದ್ರೆ ಈ ವಿ ಪ್ಲಸ್ ಎಸ್ ಕ್ರಮ ಏನಾಗಬೇಕು, ಎಸ್ ಪ್ಲಸ್ ವಿ ಆಗಬೇಕು, ಆಗಲೇಬೇಕು. ಇಲ್ಲಾಂದರೆ ನಿಮಗೆ ದೊಡ್ಡ ಝೀರೋ ಬರುತ್ತೆ ಎಕ್ಸಾಮಲ್ಲಿ. ಅದಕ್ಕೆ ಹೇಳಿದ್ದೀನಿ ನೋಡಿ, ಇನ್ ದ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್, ಸಾರಿ, ಇಫ್ ದ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ ಈಸ್ ಅನ್ ಇಂಟರಾಗೇಟಿವ್ ಸೆಂಟೆನ್ಸ್, ಕ್ವಶನ್ ಮಾರ್ಕ್ ಇದ್ದರೆ ವಿ ಶುಡ್ ಆಲ್ವೇಸ್ ಚೇಂಜ್ ವಿ ಪ್ಲಸ್ ವಿ ಆರ್ಡರ್ ಇಂಟು ಎಸ್ ಪ್ಲಸ್ ವಿ ಇನ್ ದ ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚಲ್ಲಿ ಇದು ಬಹಳ ಮುಖ್ಯ. ನೀವು ಕ್ರಿಯಾಪದಗಳು, ನಾಮಪದಗಳು ಏನೇನು ಬದಲಾವಣೆ ಮಾಡ್ತೀರೋ ಅದಕ್ಕಿಂತಲೂ ಮಿಗಿಲಾಗಿ ಬಹಳ ಮುಖ್ಯವಾಗಿ ಈ ಸೂತ್ರವನ್ನು, ಈ ಒಂದು ಅಂಶವನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳೇಬೇಕು. ವಿ ಪ್ಲಸ್ ಎಸ್ ಏನಾಗಬೇಕು, ಎಸ್ ಪ್ಲಸ್ ವಿ ಆಗಲೇಬೇಕು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ನಾನು. ಇಫ್ ಯು ಫರ್ಗೆಟ್ ದಿಸ್ ಯು ವಿಲ್ ಗೆಟ್ 0 ಮಾರ್ಕ್ಸ್. ಇದೆ ಎಲ್ಲಿ ಬಳಸಬೇಕಿದು, ಇಂಟರಾಗೇಟಿವ್ ಸೆಂಟೆನ್ಸ್ ಚೇಂಜ್ ಮಾಡುವಾಗ. ಡಬ್ಲ್ಯೂ ಎಚ್ ಕ್ವಶನ್ ವರ್ಡ್ ಇರಲಿ ಇಲ್ಲದೆ ಹೋಗಲಿ, ವಿ ಪ್ಲಸ್ ಎಸ್ ಆರ್ಡರ್ ಇದ್ದೇ ಇರುತ್ತೆ ಕ್ವಶನ್ ಮಾರ್ಕ್ ಇದ್ದಾಗ. ಇದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಎಸ್ ಪ್ಲಸ್ ವಿ ಆಗಲೇಬೇಕು ಸ್ನೇಹಿತರೆ ನೋಡಿ. ಆಮೇಲೆ ದ ವರ್ಬ್ ಇನ್ ದ ಇಂಡೈರೆಕ್ಟ್ ಸ್ಪೀಚ್, ದ ವರ್ಬ್ ಯಾವುದು, ದ ರಿಪೋರ್ಟಿಂಗ್ ವರ್ಬ್ ಇದು ಸೆಡ್ ಟು ಅನ್ನೋದೇನಿದೆಯೋ ಶುಡ್ ಆಲ್ವೇಸ್ ಬಿ ಆಸ್ಕ್ಡ್. ಸೆಡ್ ಹೋಗುತ್ತೆ ಟು, ನಾನು ಹೇಳಿದ್ನಲ್ಲ ಆಸ್ಕ್ಡ್ ಜೊತೆ ಟು ಬಳಸಬಾರ್ದು. ಸೆಡ್ ಟು ಇದ್ದರೆ ಅದು ಹೋಗ್ಬಿಟ್ಟು ಆಸ್ಟ್ ಬರೀಬೇಕು. ಎಕ್ಸಾಮಲ್ಲಿ ಅವನೇ ಆಸ್ಟ್ ಕೊಟ್ಬಿಟ್ರೆ ನಮಗೆ ಸಮಸ್ಯೆನೇ ಇಲ್ಲ, ಆಸ್ಟ್ ಹಂಗೆ ಉಳಿಸ್ಕೋಬೋದು. ಸೆಡ್ ಟು ಅಂತ ಕೊಟ್ಬಿಟ್ರೆ ಆಸ್ಟ್, ಬರೀ ಸೆಡ್ ಅಂತ ಕೊಟ್ಟರು ಆಸ್ಟ್ ಬರೀಬೇಕು, ಸೆಡ್ ಟು ಕೊಟ್ಟರು ಆಸ್ಟ್ ಬರೀಬೇಕು. ಅದನ್ನೆಲ್ಲಿ ಹೇಳಿದ್ದೀನಿ ನಾನು ನೋಡಿ. ದ ವರ್ಬ್ ಇನ್ ದ ಇಂಡೈರೆಕ್ಟ್ ಸ್ಪೀಚ್ ಶುಡ್ ಆಲ್ವೇಸ್ ಬಿ ಆಸ್ಟ್. ವಿ ಪ್ಲಸ್ ಎಸ್ ಪ್ಲಸ್ ವಿ ಆಗಲೇಬೇಕು, ಆಮೇಲೆ ವರ್ಬ್ ಆಸ್ಟ್ ಆಗಿರಲೇಬೇಕು. ಇದನ್ನು ನೀವು ಬರ್ಕೋಬೇಕು. ನೀವು ಬರೆದುಕೊಂಡ್ರೆ ನಿಮ್ಮ ಮುಂದೆ ಹಾಗೆ ಇರುತ್ತೆ, ವಿಡಿಯೋದಲ್ಲಿ ಮುಂದೆ ಕೊಟ್ಟೋಗುತ್ತೆ. ಬರೆದುಕೊಂಡ್ಬಿಟ್ರೆ ಪಾಸ್ ಮಾಡಿ ಬರ್ಕೊಳ್ಳಿ ಎಲ್ಲ ನೀಟಾಗಿ. ಇದೇ ರೀತಿ ಒಂದು ಲಾಂಗ್ ಶೀಟ್ಸ್ನ
ಹಾರಿಸಾಂಟ್ರಲ್ ಆಗಿ ಹಿಂಗೆ ಅಡ್ಡಕ್ಕೆ ಇಟ್ಕೊಂಡು ಬರೀರಿ. ನೋಡಿ ಸ್ಪೇಸ್ ಎಷ್ಟು ಸಿಗುತ್ತೆ ಅಲ್ವಾ? ನಾನು ಬರಿತಾ ಇಲ್ವಾ? ನಾನು ಪಿ ಪಿ ಟಿ ಯಾಕೆ ಮಾಡಿಲ್ಲ? ನಿಮ್ಮಂಗೆ ನಾನು ವಿದ್ಯಾರ್ಥಿಯಾಗಿ ಬರೆದಿದ್ದೇನೆ. ನೋಡಿ ಇಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೇನೆ, ನೀವು ಮಾಡಬೇಕು, ತಿದ್ಕೋಬೇಕು. ನಾವು ಮಾಡಿದ್ದೀನಿ, ಹಾಗಿರಲಿ ಅಂತಲೇ ನಾನೊಬ್ಬ ವಿದ್ಯಾರ್ಥಿಯಾಗಿಯೇ ನಾನು ಕಲಿತಾ ಇದ್ದೀನಿ, ನಿಮಗೂ ಕಲಿಸ್ಕೊಡ್ತಾ ಇದ್ದೀನಿ. ನಾವು ಪಿ ಪಿ ಟಿ ಮಾಡಿಬಿಟ್ರೆ ಏನಾಗುತ್ತೆ, ನಮ್ಮ ತಪ್ಪುಗಳು ನಮಗೆ ಅರಿವಾಗುವುದಿಲ್ಲ. ನಾವೇ ಪರ್ಫೆಕ್ಟ್ ಅಂದಂಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ. ಯಾಕೆಂದರೆ ಪಿ ಪಿ ಟಿಯಲ್ಲಿ ತಪ್ಪುಗಳು ಬರೆದ್ರೆ ಇಮಿಡಿಯೇಟಾಗಿ ಅದನ್ನು ನಾವು ಎರೇಸ್ ಮಾಡ್ಬೋದು. ಇಲ್ಲಿ ಹೊಡೆದಾಕಬೇಕು, ತಿದ್ದಬೇಕು, ಆವಾಗ ನೋಡಿ ಗೊತ್ತಾಗುತ್ತೆ ತಪ್ಪುಗಳು. ಸೊ ದ ವರ್ಬ್ ಇನ್ ದಿ ಇಂಡೈರೆಕ್ಟ್ ಸ್ಪೀಚ್ ಶುಡ್ ಆಲ್ವೇಸ್ ಬಿ ಆಸ್ಕ್ಡ್. ಆಮೇಲೆ ಇದು ಫಾರ್ಮುಲಾ ಕೊಡ್ತೀನಿ ನೋಡಿ ಸಿಂಪಲ್ ಆಗಿ. ಇನ್ ದಿ ಇಂಡೈರೆಕ್ಟ್ ಸ್ಪೀಚ್ ವಿ ಶುಡ್ ಆಲ್ವೇಸ್ ರಿಮೆಂಬರ್ ಟು ರೈಟ್ ದ ಫಾರ್ಮುಲಾ. ಇದು ಎಸ್ ಪ್ಲಸ್ ವಿ, ವಿ ಪ್ಲಸ್ ಎಸ್ ಏನಾಗಬೇಕು, ಎಸ್ ಪ್ಲಸ್ ವಿ. ಇದು ಬರೀರಿ ಆ್ಯಂಡ್ ದೆನ್ ರೈಟ್ ದ ಆನ್ಸರ್. ಈ ಫಾರ್ಮುಲಾ ಮನಸ್ಸಲ್ಲಿ ಇಟ್ಕೊಂಡು, ಇದು ಅಸ್ಥಿ ಪಂಜರ, ಎಸ್ ಪ್ಲಸ್ ವಿ ಅನ್ನೋದು ಬರೆದು ಬಿಟ್ರೆ ಅವಾಗೇನಾಗುತ್ತೆ, ಉಲ್ಟಾ ಪಲ್ಟಾ ಆಯಿತು. ವಿ ಪ್ಲಸ್ ಎಸ್ ಏನಾಗುತ್ತೆ, ಎಸ್ ಪ್ಲಸ್ ವಿ ಆಗುತ್ತೆ. ಆಮೇಲೆ ನಾಮಪದಗಳು, ಕ್ರಿಯಾಪದಗಳು, ಹತ್ತಿರವನ್ನು ಸೂಚಿಸೋ ಪದಗಳು, ದೂರವನ್ನು ಸೂಚಿಸೋ ಪದಗಳಾಗಿ ಬದಲಾವಣೆ ಮಾಡೋದು ಅವೆಲ್ಲ ಆಮೇಲೆ ಬರುತ್ತೆ. ವಿ ಪ್ಲಸ್ ಎಸ್, ಎಸ್ ಪ್ಲಸ್ ವಿ ಆಗಲೇಬೇಕು. ನೋಡಿ ನಾನು ಮೇಲಿಂದ ಮೇಲೆ ಹೇಳ್ತಾ ಇದ್ದೀನಿ, ಮರಿಬಾಡಿದ್ದೀನಿ. ಆಮೇಲೆ ಇನ್ ದ ಎಸ್ ಆರ್ ನೋ ಇಂಟರೋಗೇಟಿವ್. ಎಸ್ ಆರ್ ನೋ ಇಂಟರೋಗೇಟಿವ್ ಅಂದ್ರೇನು, ಕ್ವಶನ್ ಮಾರ್ಕ್ ಇರುತ್ತೆ, ಆಮೇಲೆ ಸ್ಟಾರ್ಟಿಂಗಲ್ಲಿ ವಿ ಪ್ಲಸ್ ಎಸ್ ಇರುತ್ತೆ, ವಿದೌಟ್ ಎ ಕ್ವಶ್ಚನ್ ವರ್ಡ್ ಇರುವುದಿಲ್ಲ. WH ವರ್ಡ್ ಅಂತೀವಿ ಅಥವಾ ಕ್ವಶ್ಚನ್ ವರ್ಡ್ ಅಂತೀವಿ. ಕ್ಯೂ ಅಂದರೆ ಕ್ವಶ್ಚನ್, ಡಬ್ಲ್ಯೂ ಅಂದರೆ ವರ್ಡ್ ಅಥವಾ WH ವರ್ಡ್ ಇಲ್ಲದೆ ಇದ್ದರೆ ದಟ್ ಈಸ್ ಕಾಲ್ಡ್ ಎಸ್ ಆರ್ ನೋ ಇಂಟರೋಗೇಟಿವ್. ಸೊ ಇನ್ ದಿ ಎಸ್ ಆರ್ ನೋ ಇಂಟರೋಗೇಟಿವ್ ವಿ ಶುಡ್ ಆಲ್ವೇಸ್ ರೈಟ್ ದ ಲಿಂಕಿಂಗ್ ವರ್ಡ್ ಇಫ್. ನೋಡಿ ಇಫ್ನೇ ಬಳಸಬೇಕು. ನಾವು ಅಸರ್ಟಿವ್ ಸೆಂಟೆನ್ಸಲ್ಲಿ ಏನು ಬಳಸಿದ್ದೀವಿ, ಇಂಡೈರೆಕ್ಟ್ ಸ್ಪೀಚಲ್ಲಿ ದಟ್ ಬಳಸಿದ್ವಿ, ಜ್ಞಾಪಕ ಇದೆಯಾ? ಆಮೇಲೆ ಇಂಪರೇಟಿವ್ ಸೆಂಟೆನ್ಸ್ ಬದಲಾವಣೆ ಮಾಡುವಾಗ ಟು ಬಳಸಿದ್ವಿ, ಜ್ಞಾಪಕ ಇದೆಯಾ? ಈಗ ಎಸ್ ಆರ್ ನೋ ಇಂಟರಾಕ್ಟಿವ್ ಬದಲಾವಣೆ ಮಾಡುವಾಗ ಇಫ್ ಬಳಸಬೇಕು. ಎಲ್ಲದಕ್ಕೂ ದಟ್ ಅಂತ ಬಳಸ್ಕೊಂತ ಹೋದರೆ ಅವ್ನು ಸರಿಯಾಗಿ ಸೊನ್ನೆ ಕೊಟ್ಬಿಡ್ತಾನೆ ಎಕ್ಸಾಮಲ್ಲಿ. ನೋಡ್ಕೊಳ್ಳಿ ನೀವು. ಇನ್ ದ ಎಸ್ ಆರ್ ನೋ ಇಂಟರಾಗೇಟಿವ್ ವಿ ಶುಡ್ ಆಲ್ವೇಸ್ ರೈಟ್ ದ ಲಿಂಕಿಂಗ್ ವರ್ಡ್ ಇಫ್. ಯಾಕೆ ಈ ಒಂದು ರಿಪೋರ್ಟೆಡ್ ಸ್ಪೀಚ್ ಇಂಪಾರ್ಟೆಂಟ್ ಅಂದರೆ, ಈಗ ನೋಡಿ ವರದಿಗಾರರು, ಈ ನ್ಯೂಸ್ ಪೇಪರ್ಸ್ ವರದಿಗಾರರು, ಚೀಫ್ ಮಿನಿಸ್ಟರು, ಹೆಲ್ತ್ ಮಿನಿಸ್ಟರ್ದು ಅಥವಾ ಯಾವುದೋ ಒಬ್ಬ ಅಥವಾ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಮಾತಾಡ್ತಕ್ಕಂಥ ಒಂದು ಏನು ಪ್ರೆಸ್ ಕಾನ್ಫರೆನ್ಸಲ್ಲಿ ಇರ್ತಾರೆ. ಅವರು ಡೈರೆಕ್ಟಾಗಿ ಹೇಳ್ತಾ ಇರ್ತಾರೆ, ನಾವು ಹಿಂಗೆ ಮಾಡ್ತೀವಿ, ನಾವು ಹಂಗೆ ಮಾಡ್ತೀವಿ ಅಂತ. ಇವರುಗಳು ವರದಿ ಸಲ್ಲಿಸುವಾಗ ಅವ್ರು ಹೇಳಿರುವ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಲೇಬೇಕಲ್ವ? ಅದಕ್ಕೆ ಇಂಗ್ಲೀಷಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೀವೊಬ್ಬ ಇಂಗ್ಲೀಷ್ ಕರೆಸ್ಪಾಂಡೆಂಟ್ ಆದಾಗ, ರಿಪೋರ್ಟರ್ ಆದಾಗ, ಹೌ ಡು ಯು ಚೇಂಜ್ ದೇರ್ ಸ್ಪೀಚಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ದಿ ಎಸ್ ಆರ್ ನೋ ಇಂಟರಾಗೇಟಿವ್ ವಿ ಶುಡ್ ಆಲ್ವೇಸ್ ರೈಟ್ ದ ಲಿಂಕಿಂಗ್ ವರ್ಡ್ ಇಫ್. ನೋಡಿ ಇದು ಸೂತ್ರ, ಫಾರ್ಮುಲಾ ಯಾವುದು, ಇಫ್ ಬರೆಯೋದು ಎಸ್ ವಿ ಬರೆದು ಬಿಡಬೇಕು. ಯಾಕೆ, ವಿ ಪ್ಲಸ್ ಎಸ್ ಏನಾಗಬೇಕು, ಎಸ್ ಪ್ಲಸ್ ವಿ ಆಗಲೇಬೇಕು. ಈ ಫಾರ್ಮುಲಾ ನೀವು ಮನಸ್ಸಲ್ಲಿ ಇಟ್ಕೊಂಬಿಡಿ, ನಿಮಗೆ ಸ್ವರ್ಗ, ಇಲ್ಲಾಂದರೆ ನರಕ. ನಂತರ ಆಮೇಲೆ ಇನ್ ದ ಇಂಡೈರೆಕ್ಟ್ ಸ್ಪೀಚ್ ದ ಪ್ರೊನೌನ್ ಯು ಈಸ್ ಅಲಾಂಗ್ ವಿತ್ ದ ವರ್ಬ್ ಆರ್ ಅಲ್ವಾ? ಪ್ರೊನೌನ್ ಯು ಯಾರ ಜೊತೆ ಇದೆ ಇಲ್ಲಿ, ಆರ್ ಜೊತೆ ಇದೆ. ನೋಡಿ ಆರ್ ಯು ಆರ್ ಎರಡು ಒಂದೇ. ಯು ಜೊತೆ ವರ್ಬ್ ಬಂದಿರೋದ್ರಿಂದ ಇವನ್ನ ಹಿ ಅಥವಾ ಶಿ ಅಥವಾ ದೇಗೆ ಬದಲಾವಣೆ ಮಾಡಬೇಕು. ನಾನು ಬದಲಾವಣೆಗಳನ್ನು ಫಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನೋಡಿ, ಆರಂಭದಲ್ಲಿ ಪ್ರೊನೌನ್ಸ್ ಹೆಂಗೆ ಬದಲಾವಣೆ ಮಾಡಬೇಕು ಅಂತ. ಯು ಪ್ಲಸ್ ವಿ ಅಂದರೆ ಈ ವಿ ಈ ಕಡೆ ಇದ್ರೂ ಒಂದೇ, ಈ ಕಡೆ ಇದ್ರೂ ಒಂದೇ. ಯು ಜೊತೆಯಲ್ಲಿ ವಿ ಬಂತು ಅಂದರೆ ಅದು ಯು ಪ್ಲಸ್ ವಿನೇ. ಯಾಕೆ ಈ ಕಡೆ ಹೋಯ್ತು ಅಂದರೆ ಕ್ವಶನ್ ಮಾರ್ಕ್ ಇರೋದ್ರಿಂದ ಈ ಕಡೆ ಹೋಯ್ತು, ಇಲ್ಲ ಅಂದರೆ ಇದು ಈ ಕಡೆ ಬರ್ತಿತ್ತಲ್ವಾ. ಸೊ ಯು ಪ್ಲಸ್ ವಿ, ಅದನ್ನೇ ಹೇಳಿದ್ದೀನಿ ನಾನು ಇಲ್ಲಿ ನೋಡಿ. ಇನ್ ದ ಡೈರೆಕ್ಟ್ ಸ್ಪೀಚ್ ದ ಪ್ರೊನೌನ್ ಯು ಈಸ್ ಅಲಾಂಗ್ ವಿತ್ ದ ವರ್ಬ್ ಆರ್. ಸೊ ಹಾಗಾಗಿ ಯು ಯಾವಾಗಲೂ ಬಿಲಾಂಗ್ಸ್ ಟು ದ ಲಿಸನರ್. ಗಣೇಶ್ ಮೇಲಾಗುತ್ತೆ, ಹೌದಾ ಇಲ್ವಾ? ಯು ಬಿಲಾಂಗ್ಸ್ ಟು ಲಿಸನರ್ ಗಣೇಶ್ ಮೇಲ್. ಸೊ ದ ಪ್ರೊನೌನ್ ಯು ಪ್ಲಸ್ ವಿ ನೋಡೋದಕ್ಕೆ ಯು ಪ್ಲಸ್ ವಿ ಅಂದಿದ್ದೀನಿ. ಈ ಆರು ಇಲ್ಲನೇ ಇರಲಿ ಒಟ್ಟಾಗೆ ಯು ಜೊತೆಲಿ ಇದೆಯಾ ವರ್ಬ್ ಇದ್ದಾಗ ಅದು ಯಾವುದಕ್ಕೆ ಚೇಂಜ್ ಆಗುತ್ತೆ, ಹಿ. ಯಾಕೆ, ಗಣೇಶ್ ಮೇಲೆ ಇರೋದ್ರಿಂದ ಹೀಗೆ ಚೇಂಜ್ ಆಗುತ್ತೆ. ಯು ಪ್ಲಸ್ ವಿ ಮಾಮೂಲಾಗಿ ಯಾವುದಕ್ಕೆ ಚೇಂಜ್ ಆಗಬೇಕು,
ಹಿ ಆರ್ ಶಿ ಆರ್ ದೇ. ಇಲ್ಲಿ ಹೀನ ಆಯ್ಕೆ ಮಾಡ್ಕೋಬೇಕು. ಯಾಕೆ? ಸೆಕೆಂಡ್ ಪರ್ಸನ್ ಬಿಲಾಂಗ್ಸ್ ಟು ದ ಲಿಸ್ನರ್ ಗಣೇಶ್ ಇರೋದರಿಂದ ಮೇಲಾಗುತ್ತೆ, ಹಾಗಾಗಿ ಹಿ ಆಗುತ್ತೆ. ನಂತರ ಏನಾಯಿತು? ದ ಪ್ರೊನೌನ್ ಮೀ ಬಿಲಾಂಗ್ಸ್ ಟು ದ ಸ್ಪೀಕರ್ ರಮ್ಯಾ, ಫೀಮೇಲ್. ಇದು ನೋಡ್ಕೊಳ್ಳಿ ನೀವು. ಸೊ ಮೀ ಚೇಂಜಸ್ ಟು ಹರ್. ಮೀ ಮಾಮೂಲಾಗಿ ಏನಕ್ಕೆ ಚೇಂಜ್ ಆಗಬೇಕು? ಹಿಮ್ ಆರ್ ಹರ್. ಇಲ್ಲಿ ಹಿಮ್ ಆಯ್ಕೆ ಮಾಡ್ಕೋಬಾರ್ದು, ಹರ್. ಯಾಕೆ? ಮೀ ಬಿಲಾಂಗ್ಸ್ ಟು ದ ಸ್ಪೀಕರ್ ರಮ್ಯಾ. ಇಲ್ಲಿ ನೋಡಿ, ರಮ್ಯಾ ಸ್ಪೀಕರ್. ಪುನಃ ತೋರಿಸ್ತು ನೋಡಿ ಇಲ್ಲಿ ರಮ್ಯಾ ಸ್ಪೀಕರ್, ಗಣೇಶ್ ಲಿಸನರ್. ಹೌದಾ ಇಲ್ವಾ? ಅವಾಗೇನಾಗುತ್ತೆ? ಮೀ ಚೇಂಜಸ್ ಟು ಹರ್. ದ ವರ್ಬ್ ಆರ್ ಚೇಂಜಸ್ ಟು ವಾಸ್. ಆರ್ ವರ್ ಆಗಲ್ಲ ನೋಡಿ, ನಿಮಗೆ ಬರ್ಸಿದ್ದೀನಿ ನಾನು, ನೀವು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಆರು ಯಾವಾಗಲೂ ವಾಸ್ ಆಗ್ಬೋದು, ವರ್ ಆಗ್ಬೋದು ಅಂತ ಕೊಟ್ಟಿದ್ದೀನಿ ಅಲ್ವಾ? ಹಾಗಾಗಿ ಆರ್ ಏನಾಗುತ್ತೆ? ವಾಸ್ ಆಗುತ್ತೆ. ಯಾಕೆ? ಬಿಕಾಸ್ ದ ಪ್ರೊನೌನ್ ಯು ಚೇಂಜಸ್ ಟು ಹಿ. ನೋಡಿ, ಯು ಪ್ಲಸ್ ವಿ ಏನಾಗುತ್ತೆ? ಹೀಗೆ ಚೇಂಜ್ ಆದಾಗ ಹೀಗೆ ವಾಸ್ ಅಡ್ಜಸ್ಟ್ ಆಗುತ್ತೆ, ಆಗಲಿ ವರ್ ಆಗುವುದಿಲ್ಲ. ಸೊ ವಾಸ್ ಅಗ್ರೀಸ್ ವಿತ್ ಹಿ. ವಾಸ್ ಹಿ ಜೊತೆಯಲ್ಲೇ ಹೊಂದಿಕೊಳ್ಳುತ್ತೆ. ವರ್, ಅದಕ್ಕೆ ವರ್ ಬರೆದ್ರೆ 0 ಬಂದ್ಬಿಡುತ್ತೆ. ಕಣ್ಣು ಮುಚ್ಕೊಂಡು ಆರ್ನ ವರ್ ಮಾಡಿಕೊಡ್ತು. ಯಾಕೆಂದರೆ ಆರ್ ವರ್ ಯಾವಾಗ ಆಗುತ್ತೆ? ನಾಮಪದ ಬಹುವಚನದಲ್ಲಿದ್ದರೆ ಮಾತ್ರ, ಅಥವಾ ಯುವಾಗೇ ಉಳ್ಕೊಂಡ್ರೆ ಆಗುತ್ತೆ. ಯು ಆರ್ ನೋಡಿ, ಯು ಆರ್ ಮೈ ಸ್ಟೂಡೆಂಟ್. ಆರ್ ಸರಿ. ಹಿ ಆರ್ ಮೈ ಸ್ಟೂಡೆಂಟ್ ಅಂತೀಯ, ಹಿ ವರ್ ಮೈ ಸ್ಟೂಡೆಂಟ್ ಅಂತೀರಾ? ಹಿ ವಾಸ್ ಅನ್ನೋದಿಲ್ವಾ? ಹಾಗಾಗಿ ಆರ್ ಚೇಂಜಸ್ ಟು ವಾಸ್. ಯಾಕೆ? ಬಿಕಾಸ್ ದ ಪ್ರೊನೌನ್ ಯು ಹಿ ಆದಾಗ ಹಿ ಜೊತೆಯಲ್ಲಿ ವಾಸೇ ಸರಿ. ಹಾಗಾಗಿ ಆನ್ಸರ್ ಏನಾಗುತ್ತೆ? ರಮ್ಯಾ ಆಸ್ಟ್ ಗಣೇಶ್. ಇಫ್ ಈ ಸೂತ್ರ, ಇಫ್ ನೋಡಿ ಸಬ್ಜೆಕ್ಟ್ ವರ್ಬ್ ನೋಡಿ ಉಲ್ಟಾ ಹೋಗುತ್ತೆ. ಹಿ ಈ ಕಡೆ ಬಂದ್ಬಿಡುತ್ತೆ, ವಾಸ್ ಆ ಕಡೆ ಹೋಗುತ್ತೆ. ಹಿ ವಾಸ್ ಆ್ಯಂಗ್ರಿ ವಿತ್ ಹರ್. ಯಾಕೆ? ಮೀ ಹೋಗಿ ಹರ್ ಆಗುತ್ತೆ, ಯು ಹೋಗಿ ಹಿ ಆಗುತ್ತೆ. ನೋಡ್ಕೊಳ್ಳಿ ಒಂದ್ಸರಿ, ಇದೆಲ್ಲ ಬರ್ಕೊಳ್ಳಿ. ಅರ್ಥ ಆಯ್ತಾ ನೋಡಿ? ಇನ್ ದ ಡೈರೆಕ್ಟ್ ಸ್ಪೀಚ್ ದ ಪ್ರೊನೌನ್ ಯು ಈಸ್ ಅಲಾಂಗ್ ವಿತ್ ದ ವರ್ಬ್ ಆರ್. ಸೊ ಯು ಬಿಲಾಂಗ್ಸ್ ಟು ದ ಸ್ಪೀಕರ್ ಗಣೇಶ್. ಸೊ ದ ಪ್ರೊನೌನ್ ಯು ಪ್ಲಸ್ ವಿ ಚೇಂಜಸ್ ಟು ಹಿ. ದ ಪ್ರೊನೌನ್ ಮೀ ಬಿಲಾಂಗ್ಸ್ ಟು ದ ಸ್ಪೀಕರ್ ರಮ್ಯಾ, ಫೀಮೇಲ್. ಸೊ ಮೀ ಚೇಂಜಸ್ ಟು ಹರ್. The verb are changes to was because the pronoun you changes to he. So was agrees with he. So the answer is Ramya asked ಆದಮೇಲೆ ಟು ಬರೀಬಾರ್ದು. Ramya asked Ganesh if he was angry with her. This is the answer. ಇದು ಎಸ್ ಆರ್ ನೋ ಆಯಿತು. ಹೌದಾ? ಈಗ ಅದನ್ನೇ ನಾನು ಈಗ ನೌನ್ಸ್ ಚೇಂಜ್ ಮಾಡಿಬಿಡ್ತೀನಿ. ಸ್ಪೀಕರ್ ಲಿಸ್ನರ್ ಅದ್ರಲ್ಲಿ ಬದಲು ಮಾಡ್ತೀನಿ. ನೋಡಿ ಈಗೇನಾಗುತ್ತೆ? ಗಣೇಶ್ ನೋಡಿ, ಇಲ್ಲಿ ರಮ್ಯಾ ಇದ್ದಳು ಸ್ಪೀಕರಲ್ಲಿ, ಹಿಂದಿನ ವಾಕ್ಯದಲ್ಲಿ ಲಿಸ್ನರ್ಲಿ ಗಣೇಶ್ ಇದ್ದ. ಈಗ ಚೇಂಜ್ ಮಾಡಿದ್ದೀನಿ, ಅದ್ರಲ್ಲಿ ಬದಲು ಮಾಡಿದೆ. ಗಣೇಶ್ ಸೆಟ್ ಟು ರಮ್ಯಾ. ನಾವು ಸೆಟ್ ಟು ಆಸ್ಟ್ ಆಗಬೇಕು. ಗಣೇಶ್ ಸ್ಪೀಕರ್ ಸೇಮ್. ಆರ್ ಯು ಆ್ಯಂಗ್ರಿ ವಿತ್ ಮೀ? ಎಸ್ ಆರ್ ನೋ. ವೆನ್ ವಿ ಚೇಂಜ್ ಎಸ್ ಆರ್ ನೋ ಕ್ವಶನ್ ಇನ್ ಡೈರೆಕ್ಟ್ ಸ್ಪೀಚ್, ವಿ ಶುಡ್ ಆಲ್ವೇಸ್ ರಿಮೆಂಬರ್ ದ ಫಾರ್ಮ್ಯುಲಾ. ಇದು ಕೊಟ್ಬಿಟ್ಟಿದೆ ನೋಡಿ ಈಗಲಿ ಸಪ್ರೇಟಾಗಿ. ಇಫ್ ಬಳಸಲೇಬೇಕು ಎಸ್ ಆರ್ ನೋ ಪ್ರಶ್ನೆ. ವಿ ಪ್ಲಸ್ ಎಸ್ ಇಂದ ಬಿಗಿನ್ ಆಗಿ ಕ್ವಶನ್ ಮಾರ್ಕ್ ಇದ್ದರೆ ಆನ್ಸರಲ್ಲಿ ಇಫೇ ಬಳಸಬೇಕು. ಅಸರ್ಟಿವ್ ಸೆಂಟೆನ್ಸ್ಗೆ ನಾವೇನು ಬಳಸಬೇಕು? ದಟ್ ಬಳಸಬೇಕು ಇಂಡೈರೆಕ್ಟ್ ಸ್ಪೀಚಲ್ಲಿ. ಹೌದಾ ಇಲ್ವಾ? ಇಲ್ಲಿ ಆಮೇಲೆ ಇಂಪರೇಟಿವ್ ಸೆಂಟೆನ್ಸಲ್ಲಿ ಏನು ಬಳಸಬೇಕು? ಟು ಬಳಸಬೇಕು. ಆದರೆ ಕ್ವಶನ್ ಮಾರ್ಕ್ ಇದ್ದು ವಿ ಪ್ಲಸ್ ಎಸ್ ಎಸ್ ಆರ್ ನೋ ಪ್ರಶ್ನೆ ಇದ್ದರೆ ಇಫ್ ಬಳಸಿ ವಿ ಪ್ಲಸ್ ಎಸ್ನ ಎಸ್ ಪ್ಲಸ್ ವಿ ಮಾಡಲೇಬೇಕು ಸ್ನೇಹಿತರೆ. ಇದು ಫಾರ್ಮುಲಾ. ನೀವು ಈ ಫಾರ್ಮುಲಾನ ಯು ಪ್ಲೀಸ್ ರಿಮೆಂಬರ್ ದಿಸ್ ಫಾರ್ಮುಲಾ ಆಲ್ವೇಸ್. whenever you change a yes or no question into indirect speech, this is the formula you should remember always. If you forget changing v plus s into s plus v, even if your answer is correct, even if the changes are correct, you will still get 0 marks. In the indirect speech, the pronoun you belongs to listener Ramya, female, belongs to listener Ramya, female. ಸೊ ಯು ಚೇಂಜಸ್ ಇಂಟು ಶಿ. ಯಾಕೆ? ಯು ಜೊತೆ ವರ್ಬ್ ಇರೋದರಿಂದ ಹಿ ಶಿ ದೇ ಇದೆ, ಶಿ ಚೇಂಜ್ ಆಗುತ್ತೆ. ಮೀ ಏನಾಗುತ್ತೆ? ಹಿಮ್ ಆಗುತ್ತೆ. ಯಾಕೆ? ಮೀ ಸ್ಪೀಕರ್ಗೆ ಸಂಬಂಧಪಟ್ಟಿದ್ದು ಮೇಲ್ ಇದೆ,
ಮೀ ಹಿಮ್ ಆಗುತ್ತೆ. ಹಿಂದಿನ ವಾಕ್ಯದಲ್ಲಿ ಏನಾಗಿತ್ತು? ಯು ಹಿ ಆಗಿತ್ತು, ಮೀ ಹರ್ ಆಗಿತ್ತು. ಈಗ ಅದಲು ಬದಲು ಮಾಡಿದ್ದೀನಿ, ಹಾಗಾಗಿ ಈ ಚೇಂಜಸ್. ದ ವರ್ಬ್ ಆರ್ ಚೇಂಜಸ್ ಅಗೇನ್ ಇನ್ ಟು ವಾಸ್, ಅಗ್ರೀಸ್ ವಿತ್ ಶಿ. ಹೀಗೂ ಶೀಗೂ ವಾಸೇ ಬರೀಬೇಕಲ್ವಾ? ಹಿ ವಾಸ್ ಅನ್ಬೇಕು, ಶೀಗೂ ಕೂಡ ವಾಸೇ ಅನ್ಬೇಕು. ಸೊ ದ ಆನ್ಸರ್ ಈಸ್ ಗಣೇಶ್ ಆಸ್ಟ್ ರಮ್ಯಾ. ಇಫ್ ಬರೆದು ನೋಡಿ, ಎಸ್ ಪ್ಲಸ್ ಬಿ ಬರೆದಿದ್ದೀನಿ ನೋಡಿ, ಎಸ್ ಪ್ಲಸ್ ಬಿ, ವಿ ಪ್ಲಸ್ ಎಸ್ ಏನಾಗಬೇಕು? ಎಸ್ ಪ್ಲಸ್ ಬಿ. ಇಫ್ ಶೀ ವಾಸ್ ಆ್ಯಂಗ್ರಿ ವಿತ್ ಹಿಮ್, ಮೀ ಹಿಮ್ ಆಯಿತು, ಯು ಶಿ ಆಯಿತು. ಶೀಗೆ ವಾಸ್ ಸರಿ, ಆರ್ಗೆ ವರ್ ಮಾಡಿಕೊಡ್ದು, ಆರ್ ಹೋಗಿ ವಾಸ್ ಆಯಿತು. ದ ಆನ್ಸರ್ ಈಸ್ ಗಣೇಶ್ ಆಸ್ಟ್ ರಮ್ಯಾ ಇಫ್ ಶಿ ವಾಸ್ ಆ್ಯಂಗ್ರಿ ವಿತ್ ಹಿಮ್. ಇದು ದಿಸ್ ಈಸ್ ಎಸ್ ಆರ್ ನೋ ಟೈಪ್ ಕ್ವಶನ್ನಲ್ಲಿ 2 ಸೆಂಟೆನ್ಸಸ್ ನಿಮ್ಗೆ ಬಂದಂಗಾಯಿತು. ನಂತರ ನಾವು WH ಕ್ವಶನ್ ವರ್ಡ್ ಇದ್ದರೆ ಅಂಥದ್ದನ್ನು ನಾವು ಎಸ್ ಆರ್ ನೋ ಹೇಗೆ ಮಾಡಬೇಕು? ಹೌದಾ? ಚೇಂಜಿಂಗ್ ಇಂಟರೋಗೇಟಿವ್ ಸೆಂಟೆನ್ಸ್ ಬಿಗಿನಿಂಗ್ ವಿತ್ WH ವರ್ಡ್. WH ವರ್ಡ್ ಅನ್ಬೋದು, ಕ್ವಶನ್ ವರ್ಡ್ ಅನ್ಬೋದು. ಇಲ್ಲಿ ನೋಡಿ ಬರ್ಸಿದ್ದು ನಾನು, QW ಅಂದರೆ ಏನು? ಕ್ವಶನ್ ನೋಡಿದೆ. ದಿಸ್ ಈಸ್ ಕಾಲ್ಡ್ WH ವರ್ಡ್ ಆರ್ ಕ್ವಶನ್ ವರ್ಡ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ನೋಡಿ, ಸ್ವಾಮಿ ಸೆಡ್ ಟು ಸಂಗೀತ. ಇಲ್ಲಿ ನೋಡಿ, WH ವರ್ಡ್ ಅಂದರೆ ಏನು ನೋಡಿ? WH ವರ್ಡ್ ವೈ ಬರುತ್ತೆ, ವಿಚ್ ಬರ್ಬೋದು, ಸಾರಿ ವೈ ಬರ್ಬೋದು, ವೆನ್ ಬರ್ಬೋದು, ಹೂ ಬರ್ಬೋದು, ಹೌ ಬರ್ಬೋದು, ವೇರ್ ಬರ್ಬೋದು. ದೀಸ್ ಆರ್ ಆಲ್ ಕ್ವಶನ್ ವರ್ಡ್ಸ್ ಅಥವಾ WH ವರ್ಡ್ಸ್. ಜೊತೆಯಲ್ಲಿ ವಿ ಪ್ಲಸ್ ಎಸ್. ಇಲ್ಲಿ ನೋಡಿ, ಬರೀ ವಿ ಪ್ಲಸ್ ಎಸ್ ಇದ್ದರೆ ಎಸ್ ಆರ್ ನೋ ಆಗುತ್ತೆ. ಹೌದಾ ಇಲ್ವಾ ಸ್ನೇಹಿತರೆ? ಬರೀ ವಿ ಪ್ಲಸ್ ಎಸ್ ಇದ್ದರೆ. ಕ್ವಶನ್ ವರ್ಡ್ ಬಂದರೆ ಅದೇ ಬೇರೆ ನೋಡಿ. ವೈ ಅಂದರೆ ಬಹಳಷ್ಟು ಕಾರಣ ಕೊಡಬೇಕಾಗುತ್ತೆ. ಆರ್ ಯು ಆ್ಯಂಗ್ರಿ ವಿತ್ ಮೀ? ಎಸ್ ಅಥವಾ ನೋ ಅಂತೀವಿ. ವೈ ಆರ್ ಯು ಆ್ಯಂಗ್ರಿ ವಿತ್ ಮೀ ಅಂದರೆ ಕಾರಣ ಕೊಡಬೇಕಾಗುತ್ತೆ. ನೀನು ಯಾಕೆ ನನ್ನ ಮೇಲೆ ಕೋಪಗೊಂಡಿದ್ದೀಯಾ ಅಂದರೆ, ನೀ ಹೀಗೆ ಮಾಡಿದೆ, ಹಂಗೆ ಮಾಡಿದ್ಯಾ, ಪುಸ್ತಕ ಕೊಟ್ಟಿಲ್ಲ, ಬೈದಿದೆಯಾ, ಏನೋ ಕಾರಣ ಹೇಳ್ತಾ ಹೋಗಬೇಕು. ಹಾಗಾಗಿ ಇಲ್ಲಿ ಎಸ್ ಆರ್ ನೋ ಬರಲ್ಲ. ವೈ ಆರ್ ಯು ಆ್ಯಂಗ್ರಿ ವಿತ್ ಮೀ ಅಂದರೆ ಎಸ್ ಅಂದರೆ ಕನ್ಫ್ಯೂಷನ್, ತಪ್ಪಾಗುತ್ತೆ ಆನ್ಸರ್. ಆರ್ ಯು ಆ್ಯಂಗ್ರಿ ವಿತ್ ಮೀ ಅಂದರೆ ಎಸ್ ಆರ್ ನೋ. ವೈ ಆರ್ ಯು ಅಂದರೆ ಕಾರಣ ಕೊಡಬೇಕಾಗುತ್ತೆ. ಸೊ ಕ್ವಶನ್ ವರ್ಡ್ ಇದ್ದಾಗ ಬೇರೆ ಥರ ನೀವು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾಗುತ್ತೆ. ಬಟ್ ವಿ ಪ್ಲಸ್ ಎಸ್, ಎಸ್ ಪ್ಲಸ್ ವಿ ಆಗಲೇಬೇಕು ಇಲ್ಲೂ ಕೂಡ ನೋಡಿ. ಸ್ವಾಮಿ ಸೆಟ್ ಟು ಸಂಗೀತ, ಸ್ವಾಮಿ ಸ್ಪೀಕರ್ ಮೇಲ್, ಸೆಟ್ ಟು ಏನಾಗುತ್ತೆ? ಆಸ್ಟ್ ಆಗುತ್ತೆ. ಸಂಗೀತ ಫೀಮೇಲ್ ಲಿಸನರ್. ಕ್ವಶನ್ ವರ್ಡ್ಗಿದೆ, ವಿ ಪ್ಲಸ್ ಎಸ್ ಇದೆ, ವಿತ್ ಮೀ, ಆ್ಯಂಗ್ರಿ ವಿತ್ ಮೀ. ವೆನ್ ವಿ ಚೇಂಜ್ ಎ WH ವರ್ಡ್ ಕ್ವಶನ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್, we should always remember the formula same question word S plus B. ಅಲ್ಲಿ ಇಫ್ ಬಳಸಿದ್ದೀವಿ ಎಸ್ ಆರ್ ನೋನಲ್ಲಿ, ಇಲ್ಲಿ ಇಫ್ ಬರುವುದಿಲ್ಲ. ಇಫ್ ಬದಲಿಗೆ ಏನು ಕ್ವಶನ್ ವರ್ಡ್ ಇರುತ್ತೋ, ಇಲ್ಲಿ ಯಾವ ಕ್ವಶನ್ ವರ್ಡನ್ನು ನಾವು ಕೊಟ್ಟಿರ್ತಾನೋ ಪ್ರಶ್ನೆಯಲ್ಲಿ ಅದನ್ನೇ ಬರಿಬೇಕು. ಸೇಮ್ ಅಂತ ಬರಿಬೇಕಿತ್ತು, ನಾನು ಬರೆದಿಲ್ಲ. ಸೇಮ್ ಕ್ವಶನ್ ವರ್ಡ್. ವೈ ಇದ್ದರೆ ವೈ, ವೆನ್ ಇದ್ದರೆ ವೆನ್, ಹೂ ಇದ್ದರೆ ಹೂ, ಹೌ ಇದ್ದರೆ ಹೌ, ವೇರ್ ಇದ್ದರೆ ವೇರ್, ಹಾಗೇ ಬರೆದು ವಿ ಪ್ಲಸ್ ಎಸ್ನ ಎಸ್ ಪ್ಲಸ್ ವಿ ಮಾಡಬೇಕು. ಇಲ್ಲಿ ಇಫ್ ಬರೆದ್ರೆ 0 ಬರುತ್ತೆ, ನೋಡ್ಕೊಳ್ಳಿ ಇದನ್ನು. ಸೊ ವೆನ್ ವಿ ಚೇಂಜ್ ಎ ನಾನು ಇಷ್ಟನ್ನೆಲ್ಲ ಡೀಟೇಲ್ಡಾಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಹೈಸ್ಕೂಲ್ ಮಕ್ಕಳಿಗೂ ಕೂಡ ಇದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬರುತ್ತೆ. PUC ಮಕ್ಕಳಿಗೂ ಇವೆ. ನಮ್ಮ ಡಿಗ್ರಿಯಲ್ಲಿ ತುಮಕೂರು ಯೂನಿವರ್ಸಿಟಿಯಲ್ಲಿ 3rd ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೂ ಇದೆ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆನ್ಸರ್ ಏನು ಮಾಡ್ತಾನೆ? ವಿ ಪ್ಲಸ್ ಎಸ್ ಅಲ್ಲೇ ಕೊಟ್ಟಿರ್ತಾನೆ 4 ಆನ್ಸರ್ಸು. ಒಂದು ಆನ್ಸರ್ ಮಾತ್ರ ಎಸ್ ಪ್ಲಸ್ ವಿ ಕೊಟ್ಟಿರ್ತಾನೆ ಉತ್ತರ, ಇಂಡೈರೆಕ್ಟ್ ಸ್ಪೀಚ್. ಅವ ನೀವು ಎಸ್ ಪ್ಲಸ್ ವಿ ಇರುವ ಇಂಡೈರೆಕ್ಟ್ ಸ್ಪೀಚನ್ನು ಆಯ್ಕೆ ಮಾಡ್ಕೊಂಡು ಆನ್ಸರ್ ಬರೀಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅವೆಲ್ಲ ಇರುತ್ತೆ ನೋಡಿ. ನೀವು ಈ SDC ಅಥವಾ KS ಎಕ್ಸಾಮ್ಸಲ್ಲಿ ಕ್ವಶನ್ ಪೇಪರ್ಸ್ ನೋಡಿದರೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಕ್ವಶನಲ್ಲಿ ವಿ ಪ್ಲಸ್ ಎಸ್ ಇಂದನೇ ಅವನು ಆನ್ಸರ್ ಮಾಡಿರ್ತಾನೆ. ಇಲ್ಲಿ ವೈ ವಾಶಿ ಅಂತಲೇ ಕೊಟ್ಟಿರ್ತಾನೆ ಆನ್ಸರ್. 4 ಆನ್ಸರ್ಸು ವೈ ವಾಶಿ. ನಾವು ಒಂದು ಆನ್ಸರ್ ಮಾತ್ರ ವೈ ಶಿ ವಾಸ್ ಅಂತ ಇರುತ್ತೆ. ಎಸ್ ಪ್ಲಸ್ ವಿ ಇರೋ ಆನ್ಸರ್ನ ನಾವು ಆಯ್ಕೆ ಮಾಡ್ಕೋಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇದು. ಇನ್ ದ ಡೈರೆಕ್ಟ್ ಸ್ಪೀಚ್ ದ ಪ್ರೊನೌನ್ ಯು ಬಿಲಾಂಗ್ಸ್ ಟು ದ ಲಿಸನರ್ ಸಂಗೀತ ಅಲ್ವಾ? ಯು ಯಾರಿಗೆ ಸಂಬಂಧಪಟ್ಟಿದ್ದು? ಲಿಸನರ್ಗೆ ಸಂಗೀತ. ಆಮೇಲೆ ಯು ಜೊತೆ ವರ್ಬ್ ಇದೆ, ಹಾಗಾಗಿ ಯು ಶಿ ಆಗುತ್ತೆ. ಪ್ರೊನೌನ್ ಮೀ ಬಿಲಾಂಗ್ಸ್ ಟು ದ ಸ್ಪೀಕರ್ ಸ್ವಾಮಿ. ಮೀ ಏನಾಗುತ್ತೆ? ಸ್ವಾಮಿಗೆ ಸಂಬಂಧಿತ ಮೇಲು. ಸೊ ಮೀ ಏನಾಗುತ್ತೆ?
ಸೊ ಮೀ ಚೇಂಜಸ್ ಟು ಹಿಮ್. ದ ವರ್ಬ್ ಆರ್ ಏನಾಗುತ್ತೆ, ವಾಸ್ಗೆ ಚೇಂಜ್ ಆಗುತ್ತೆ. ಯಾಕಂದರೆ ಇಟ್ ಹ್ಯಾಸ್ ಟು ಅಗ್ರಿ ವಿತ್ ಶಿ. ಯು ಶಿ ಆದಾಗ ಆರ್ ವಾಸ್ ಆಗುತ್ತೆ. ಮತ್ತು ಸೆಟ್ ಟು ಏನಾಗುತ್ತೆ, ಆಸ್ಟ್ ಆಗಲೇಬೇಕು. ಹೇಳಿದ್ದೀನಿ ನಿಮಗೆ, ಆಸ್ಟ್ ಜೊತೆ ಟು ಬಳಸಬಾರ್ದು, 0 ಬರುತ್ತೆ. ನೋಡಿ, ಸ್ವಾಮಿ ಆಸ್ಟ್ ಸಂಗೀತ ವೈ. ನೋಡಿ, ಸೇಮ್ ವೈನಲ್ಲಿ ಬರೀಬೇಕು. ಇಫ್ ಬರೀಬಾರ್ದಿಲ್ಲಿ. ವೈ ಬರೆದ ಮೇಲೆ ಪುನಃ ಎಸ್ ಪ್ಲಸ್ ವಿ, ವಿ ಪ್ಲಸ್ ಎಸ್ ಹೋಗಿ ಎಸ್ ಪ್ಲಸ್ ವಿ ಆಗಬೇಕು. ಸೊ ಎಸ್ ಏನೀಗ ಯು, ಶಿ ಆಗುತ್ತೆ, ಶಿ. ಆರ್ ಏನಾಗುತ್ತೆ, ವಾಸ್ ಆಗುತ್ತೆ. ಉಲ್ಟಾ ಪಲ್ಟಾ ಆಗಲೇಬೇಕು. ನೋಡಿ, ಇಲ್ಲಿ ವಿ ಪ್ಲಸ್ ಎಸ್, ಇಲ್ಲಿ ಎಸ್ ಪ್ಲಸ್ ವಿ ಆಗಲೇಬೇಕು. ವೈ ಶಿ ವಾಸ್ ಆ್ಯಂಗ್ರಿ ವಿತ್ ಹಿಮ್. ಮೀ ಏನಾಯಿತು, ಹಿಮ್ ಆಗುತ್ತೆ, ಹಿಮ್. ಸ್ವಾಮಿ ಆಸ್ಟ್ ಸಂಗೀತ ವೈ, ಸ್ವಾಮಿ ಆಸ್ಟ್ ಸಂಗೀತ ವೈ ಶಿ ವಾಸ್ ಆ್ಯಂಗ್ರಿ ವಿತ್ ಹಿಮ್. ನೋಡಿ, ವಿ ಪ್ಲಸ್ ಎಸ್ should become, must become S plus V. You should never forget this formula. So the answer is Swami asked Sangeeta why she was angry with him. ಅರ್ಥವಾಯ್ತಾ ಸ್ನೇಹಿತರೆ? ಈಗ ಪುನಃ ಇಲ್ಲಿ ನಾಮಪದಗಳನ್ನು ನಾನು ಅದಲು ಬದಲು ಮಾಡಿದ್ದೇನೆ. ನೋಡಿ, ಸಂಗೀತ ಸೆಟ್ ಸ್ವಾಮಿ, ಅಲ್ಲಿ ಸ್ವಾಮಿ ಸೆಟ್ಟು ಸಂಗೀತ ಅಂತಿದ್ದು, ಇಲ್ಲಿ ಸಂಗೀತ ಸೆಟ್ಟು ಸ್ವಾಮಿ. ವೈ ಆರ್ ಯು, ವೈ ಕ್ವಶನ್, ವೇರ್ ಇದೆ ಇಲ್ಲಿ ಸ್ವಲ್ಪ ಸೆಂಟೆನ್ಸ್ ಬೇರೆ ಕೊಟ್ಟಿದ್ದೀನಿ. ವೇರ್ ಆರ್ ಯು ಗೋಯಿಂಗ್ ಟುಮಾರೋ, ನೀನು ನಾಳೆ ಎಲ್ಲಿಗೆ ಹೋಗುತ್ತಿದ್ದೀಯಾ, ಗೋಯಿಂಗ್ ಹೋಗುತ್ತಿದ್ದೀಯಾ. ಇದು ವರ್ಬಲ್ಲ, ಇದು ಐ ಎನ್ ಜಿ ಇದ್ದರೆ ವರ್ಬ್ ಅಲ್ವೇ ಇಲ್ಲ. ಗೋಯಿಂಗ್, ಕಮಿಂಗ್, ಟೇಕಿಂಗ್, ಡ್ರಿಂಕಿಂಗ್ ಅವೆಲ್ಲ ಆಟಕ್ಕೊಂಡು ಲೆಕ್ಕಕ್ಕಿಲ್ಲ. ನೋಡಿ, ವೆನ್ ವಿ ಚೇಂಜ್ ಎ WH ಕ್ವಶನ್ ಇಂಟು ಇಂಡೈರೆಕ್ಟ್ ಸ್ಪೀಚ್, ವಿ ಶುಡ್ ಆಲ್ವೇಸ್ ರಿಮೆಂಬರ್ ದ ಫಾರ್ಮುಲಾ. ಪುನಃ ಕೊಟ್ಟಿದ್ದೀನಿ ನೋಡಿ, ದ ಸೇಮ್ ಕ್ವಶನ್ ವರ್ಡ್ ಬಳಸಬೇಕು. ನೋಡಿ, ವಿ ಪ್ಲಸ್ ಎಸ್ ಏನಾಗಬೇಕು, ಎಸ್ ಪ್ಲಸ್ ವಿ ಆಗಲೇಬೇಕು. ಸೊ ಇನ್ ದ ಇಂಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್, ದ ಪ್ರೊನೌನ್ ಯು ಬಿಲಾಂಗ್ಸ್ ಟು ಸ್ವಾಮಿ, ಮೇಲ್. ನೋಡಿ, ಯು ಅನ್ನೋದು ಯಾವುದಕ್ಕೆ ಚೇಂಜ್ ಆಗುತ್ತೆ, ಲಿಸನರ್, ಸ್ವಾಮಿ ಮೇಲ್ ಆಗುತ್ತೆ. ಹಾಗಾಗಿ ಸೊ ಯು ಬಿಕಮ್ಸ್ ಹಿ. ದ ವರ್ಬ್ ಆರ್ ಏನಾಗುತ್ತೆ, ವಾಸ್. ಯಾಕೆ, ಇಟ್ ಅಕ್ಸರೀಸ್ ವಿತ್ ಹಿ. ಆಮೇಲೆ ಅಷ್ಟೇ ನೋಡಿ, ಬೇರೆ ಏನಿಲ್ಲ. ಯು ಚೇಂಜ್ ಆಗುತ್ತೆ. ಗೋಯಿಂಗ್ ಟುಮಾರೋ ಏನಾಗುತ್ತೆ, ದ ನೆಕ್ಸ್ಟ್ ಡೇ ಬರ್ಸಿದ್ದೀನಿ ನೋಡಿ. ಆ್ಯಂಡ್ ಟುಮಾರೋ ಚೇಂಜಸ್ ಟು ದ ನೆಕ್ಸ್ಟ್ ಡೇ. ಆ ಲಿಸ್ಟ್ ಕೊಟ್ಟಿದ್ದೀನಿ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ, ಪಾರ್ಟ್ 1ನಲ್ಲಿ ನೀವು ನೋಡ್ಕೊಳ್ಳಿ. ಅವಾಗ ಆನ್ಸರ್ ಏನಾಗುತ್ತೆ, ಸಂಗೀತ ಆಸ್ಟ್ ಸ್ವಾಮಿ ವೇರ್ ಹಿ ವಾಸ್ ಗೋಯಿಂಗ್ ದ ನೆಕ್ಸ್ಟ್ ಡೇ. ನೋಡಿದ್ರೆ ಎಸ್ ಪ್ಲಸ್ ವಿ ಬಂದುಬಿಡ್ತು. ನೀವು ಬರ್ಕೊಂಡ್ರೆ ಗೊತ್ತಾಗುತ್ತೆ, ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗೋದಿಲ್ಲ. ವಿಡಿಯೋದಲ್ಲಿ ನೋಡ್ತಾ ನೀವು ಒಂದು ಪೇಪರ್ ಪೆನ್ ಇಟ್ಕೊಂಡು ಈ ಥರ ಹಾರಿಸಾಂಟಲ್ ಆಗಿ ವೈಟ್ ಪೇಪರ್ ಶೀಟ್ ಇಟ್ಕೊಂಡು ಬರೆದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸಂಗೀತ ಆಸ್ಟ್ ಸ್ವಾಮಿ ವೇರ್ ಹಿ ವಾಸ್ ಗೋಯಿಂಗ್ ದ ನೆಕ್ಸ್ಟ್ ಡೇ. ಇನ್ನೊಂದು ಸೆಂಟೆನ್ಸ್ ಕೊಡ್ತೀನಿ ನೋಡಿ, 3ನೇ ವಾಕ್ಯ ಕೊಡ್ತಾ ಇದ್ದೀನಿ. ಇದೇನಪ್ಪ ಅಂದರೆ, ಇಲ್ಲಿ ಡೂ, ಡಸ್, ಡಿಡ್ ಬಂದುಬಿಟ್ರೆ ಪ್ರಶ್ನೆಯಲ್ಲಿ ಬರುತ್ತೆ. ಹೌ ಡಸ್ ಈ ಸಿಂಗ್, ವೆನ್ ಡಿಡ್ ಯು ಮೀಟ್, ವೇರ್ ಡು ಯು ಪ್ಲೇ. ಡೂ, ಡಸ್, ಡಿಡ್ ಬಂದರೆ ಅದನ್ನು ನಾವು ತೆಗೆದಾಕ್ಬಿಡ್ಬೇಕು. ಇಂಡೈರೆಕ್ಟ್ ಸ್ಪೀಚಲ್ಲಿ ಅದು ಇರಬಾರ್ದು. ಅದಕ್ಕೊಂದು ಎಕ್ಸಾಂಪಲ್. ಯಾಕಂದರೆ ಕೇಳುಗರು ಇದನ್ನು ಬೇರೆ ಕೇಳ್ತಾರೆ, ಸರ್ ಡೂ, ಡಸ್, ಡಿಡ್ ಬಂದರೆ ಪ್ರಶ್ನೆಯಲ್ಲಿ ಏನು ಮಾಡಬೇಕು ಅಂತ. ಅದಕ್ಕೆ ಅದರ ಬಗ್ಗೆ ಕೂಡ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಇಲ್ಲಿ ಡೂಗಾದಂಗೆ ಡಿಡ್ಗಾಗುತ್ತೆ, ಡಸ್ಗಾಗುತ್ತೆ ಸ್ನೇಹಿತರೆ. ನೋಡಿ, ರವಿ ಸೆಟ್ ಟು ದಿಶಾ ವೈ ಡು ಯು ಪ್ಲೇ ಟೆನ್ನಿಸ್. ನೋಡಿ, ವೈ ಡು ಯು. ಡೂ ಬಂದರೆ ಅದನ್ನು ವಿ ಅಂತ ಮಾಡಲೇಬೇಡಿ, ಹೊಡೆದಾಕ್ಬಿಡಿ. ಇದನ್ನು ಯು ಶುಡ್ ರಿಮೂವ್ ದಿಸ್ ಅಂತ ಕೊಟ್ಟಿದ್ದೀನಿ. ಆವಾಗ ಯು ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಡೂ, ಡಸ್, ಡಿಡ್ ಬಂದರೆ ಸಬ್ಜೆಕ್ಟ್ ಪಕ್ಕ ಎಕ್ಸ್ಟ್ರಾ ವರ್ಬ್ ಕೊಟ್ಟಿರ್ತಾನೆ ಸ್ನೇಹಿತರೆ, ಅದು ಮನಸ್ಸಲ್ಲಿ ಇಟ್ಕೊಳ್ಳಿ. ನೋಡಿ, ವೈ ಡು ಯು ಸಿಂಗ್ ಅಂತಾನೆ, ಸಿಂಗ್ ವರ್ಬ್ ಸಿಗುತ್ತೆ. ವೇರ್ ಡು ಯು ಗೋ ಅಂತಾನೆ, ಗೋ ವರ್ಬ್ ಸಿಗುತ್ತೆ. ಹೌ ಡು ಯು ಪ್ಲೇ ಅಂತಾನೆ, ಪ್ಲೇ ವರ್ಬ್ ಸಿಗುತ್ತೆ. ವೆನ್ ಡಿಡ್ ಯು ಮೀಟ್ ಅಂತಾನೆ, ಮೀಟ್ ವರ್ಬ್ ಸಿಗುತ್ತೆ. ಡೂ, ಡಸ್, ಡಿಡ್ ಅಲ್ಲಿ ಒಂದನ್ನು ಬಳಸಿದಾಗ ಪ್ರಶ್ನೆಯಲ್ಲಿ ಸಬ್ಜೆಕ್ಟ್ ಪಕ್ಕ ಎಕ್ಸ್ಟ್ರಾ ವರ್ಬ್ ಇದ್ದೇ ಇರುತ್ತೆ. ಅದನ್ನು ನಾವು ಗಣನೆಗೆ ತೆಗೆದುಕೊಂಡು ಈ ಡೂ, ಡಸ್, ಡಿಡ್ನ ನಾವು ರಿಮೂವ್ ಮಾಡಬೇಕು. ನೋಡಿ, ವಿ ಶುಡ್ ರಿಮೂವ್ ಡೂ ಆರ್ ಡಸ್ ಆರ್ ಡಿಡ್ ಬಿಕಾಸ್ you will definitely have an extra verb by the side of the subject. So we have to consider this extra verb
the main verb, and we should remove this do or does or did if it is given in a question. This is only in a question, not in a statement. ಪ್ರಶ್ನೆಯಲ್ಲಿ ಮಾತ್ರ ಡೂ ಡಸ್ ದಿಸ್ ತೆಗಿಬೇಕು, ಅಸರ್ಟಿವ್ ಸೆಂಟೆನ್ಸಲ್ಲಿ ಅಲ್ಲ. ನೋಡಿ, ಇನ್ ದ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ ವಿ ಶುಡ್ ಆಲ್ವೇಸ್ ರಿಮೂವ್ ಡೂ ಅಥವಾ ಡಸ್ ಅಥವಾ ಡಿಡ್. ಅವಾಗೇನಾಗುತ್ತೆ, ದ ಪ್ರೊನೌನ್ ಯು ಲಿಸ್ನರ್ ದಿಶಾಗೆ ಸಂಬಂಧಪಟ್ಟಿದ್ದು ಶಿ ಆಗುತ್ತೆ. ಸೊ ದ ಆನ್ಸರ್ ಏನಾಗುತ್ತೆ, ರವಿ ಆಸ್ಟ್ ದಿಶಾ. ನೋಡಿ, ಸೆಟ್ ಹೋಗಿ ಆಸ್ಟ್ ಆಗುತ್ತೆ. ರವಿ ಆಸ್ಕ್ಡ್ ದಿಶಾ, ವೈ ಹಾಗೇ ಬರುತ್ತೆ. ಡೂ ರಿಮೂವ್ ಮಾಡಿದ್ದೀವಿ. ಯು ದಿಶಂಗೆ ಸೇರಿದ್ದು ಲಿಸನರ್ಗೆ ಫೀಮೇಲ್ ಆಗುತ್ತೆ, ಯು ಶಿ ಆಗುತ್ತೆ. ಪ್ಲೇ ಏನಾಗುತ್ತೆ, ಪಾಸ್ಟ್ ಟೆನ್ಸ್ ಆಗುತ್ತೆ. ನಾ ಹೇಳಿದ್ದೀನಲ್ಲ, ವಿ1 ಪ್ಲಸ್ ಎಸ್ ಶುಡ್ ಬಿಕಮ್ ವಿ2. ಪ್ಲೇಗೆ ವಿ2 ಏನು, ಪ್ಲೇಡ್. ಸೊ ವೈ ಶಿ ಪ್ಲೇಡ್ ಟೆನ್ನಿಸ್. ಅರ್ಥ ಆಯ್ತಾ? ಇಲ್ಲಿ ಡೂ ಡಸ್ ಡಿಡ್ ಬಂದರೆ ಪ್ರಶ್ನೆಯಲ್ಲಿ ರಿಮೂವ್ ಮಾಡಿ ಸಬ್ಜೆಕ್ಟ್ ಪಕ್ಕ ಎಕ್ಸ್ಟ್ರಾ ವರ್ಬ್ ಇರುತ್ತೆ, ಅದನ್ನು ಪಾಸ್ಟ್ ಟೆನ್ಸ್ ಮಾಡೋಣ. ಪ್ಲೇ. ಅಲ್ಲಿ ಗೋ ಇದ್ದರೆ ವೈ ಡಿ ಯು ಗೋ ಟು ಬೆಂಗಳೂರು ಅಂತ ಇದ್ದರೆ ಗೋ ವೆಂಟ್ ಆಗುತ್ತೆ. ಡೂ ಕಿತ್ತಾಕ್ಬಿಟ್ಟು ಗೋನ ವೆಂಟ್ ಮಾಡಬೇಕು. ಇಲ್ಲಿರೋ ವಿ1 ವರ್ಬ್ಗಳನ್ನು ವಿ2 ಮಾಡಬೇಕು. ಪ್ಲೇಗೆ ವಿ2 ಏನು, ಪ್ಲೇಡ್. ಸೊ ದ ಆನ್ಸರ್ ಈಸ್ ರವಿ ಆಸ್ಟ್ ದಿಶಾ ವೈ ಶಿ ಪ್ಲೇಡ್ ಟೆನ್ನಿಸ್. ಅರ್ಥ ಆಯ್ತಾ ಸ್ನೇಹಿತರೆ? ಆಮೇಲೆ ಕೊನೆಗೆ ಬಂದಿದ್ದೇವೆ. ಇದು ಈ ನೋಡಿ, ಅಸರ್ಟಿವ್ ಸೆಂಟೆನ್ಸ್ ಚೇಂಜ್ ಮಾಡಿದ್ದೇವೆ, ಇಂಪರೇಟಿವ್ ಸೆಂಟೆನ್ಸ್ ಚೇಂಜ್ ಮಾಡಿದ್ದು ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಎಸ್ ಆರ್ ನೋ ಟೈಪ್ ಕ್ವಶನ್ ಚೇಂಜ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಕ್ವಶನ್ ವರ್ಡ್ ಬಂದಿರುವ ಇಂಟ್ರಾಗೇಟಿವ್ ಸೆಂಟೆನ್ಸ್ ಚೇಂಜ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈಗ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಚೇಂಜಿಂಗ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ನೋಡಿ, ದಿವ್ಯಾ ಸೆಟ್ ಅನ್ನೋದು ಎಕ್ಸ್ಕ್ಲೇಮ್ಡ್ ಆಗಬೇಕು, ಇದು ಆಸ್ಟ್ ಆಗಬಾರ್ದು. ಆಶ್ಚರ್ಯಾರ್ಥಕ ಚಿಹ್ನೆ ಬಂದರೆ ಇಲ್ಲಿ ನೋಡಿ, ಬಂದರೆ ಈ ಮೇನ್ ವರ್ಬ್ ಯಾವಾಗಲೂ ಎಕ್ಸ್ಕ್ಲೇಮ್ಡ್ ಅಂತ ಆಗಬೇಕು. ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ದಿವ್ಯಾ ಸೆಡ್ ಹೌ ಬ್ಯೂಟಿಫುಲ್ ದ ರೋಸ್ ಪ್ಲಾಂಟ್ಸ್ ಆರ್. ಆ ಗುಲಾಬಿ ಹೂವುಗಳ ಗಿಡಗಳು ಎಷ್ಟು ಸುಂದರವಾಗಿದೆ. ಹೌ ಅನ್ನೋದು ಕ್ವಶನ್ ವರ್ಡ್ ಅಲ್ಲ, ಇದು ಪ್ರಶ್ನೆ ಅಲ್ಲ, ಆಶ್ಚರ್ಯ ವ್ಯಕ್ತಪಡಿಸುವ ಪದ ಇದು. ಎಷ್ಟು, ಹೌಗೆ ಎಷ್ಟು ಅಂತ ಅರ್ಥ, ಹೇಗೆ. ಮಾಮೂಲಾಗಿ ಪ್ರಶ್ನೆಯಲ್ಲಿ ಹೌ ಅಂದರೆ ಹೌ ಆರ್ ಯು ಅಂದರೆ ಹೇಗೆ ಅಂತ ಅರ್ಥ ಬರುತ್ತೆ. ಇಲ್ಲಿ ಹೌ ಅಂದರೆ ಆಶ್ಚರ್ಯದಲ್ಲಿ ಎಷ್ಟು ಸುಂದರವಾಗಿದೆಯಲ್ಲಪ್ಪ ಈ ಗುಲಾಬಿ ಹೂವುಗಳ ಗಿಡಗಳು ಅಂತಿದ್ದಾರೆ ದಿವ್ಯ. ಸೊ ಇನ್ ದ ಇಂಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ ವಿ ಮಸ್ಟ್ ಫೈಂಡ್ ಔಟ್ ದಿ ಸಬ್ಜೆಕ್ಟ್ ಆ್ಯಂಡ್ ದ ವರ್ಬ್ ನಿಯರ್ ದ ಎಕ್ಸ್ಕ್ಲಮೇಟರಿ ಮಾರ್ಕ್. ನೋಡಿ, ದ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ವರ್ಬ್ ಹುಡುಕಬೇಕು. ಎಲ್ಲಿ ಸಿಗುತ್ತೆ ನಿಮಗೆ ಸಬ್ಜೆಕ್ಟ್ ವರ್ಬು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಅಂದರೆ ನೋಡಿ, ಎಕ್ಸ್ಕ್ಲಮೇಟರಿ ಮಾರ್ಕ್ ಹತ್ತಿರದಲ್ಲಿ ಸಿಗುತ್ತೆ. ನೋಡಿ, ದ ರೋಸ್ ಪ್ಲಾಂಟ್ಸ್, ಗುಲಾಬಿ ಹೂವುಗಳ ಗಿಡಗಳು, ಇಷ್ಟು ಸಬ್ಜೆಕ್ಟ್ ಆಗುತ್ತೆ. ಆರ್ ವರ್ಬ್ ಸ್ಟಾರ್ಟಿಂಗಲ್ಲಿ ಸಿಗಲ್ಲ ನಿಮಗೆ. ಇಲ್ಲಿ ಆಶ್ಚರ್ಯ ವ್ಯಕ್ತಪಡಿಸುವ ಪದಗಳು ಕೊಟ್ಟು ನಂತರ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಕೊಟ್ಟಿರ್ತಾನೆ. ನೀವು ಎಸ್ ಪ್ಲಸ್ ಸಿ ಹುಡುಕ್ಲೇಬೇಕು. ನೋಡಿ, ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಅಸರ್ಟಿವ್ ಸೆಂಟೆನ್ಸ್ ಅಲ್ವಾ. ಇದನ್ನು ಬಿಟ್ಬಿಟ್ರೆ ನೋಡಿ, ಇದನ್ನು ಮುಚ್ಚಿಬಿಟ್ರೆ ಎಸ್ ಪ್ಲಸ್ ವಿ ಅಸರ್ಟಿವ್ ಆಗುತ್ತೆ. ಸೊ ಇದು ಇರುವುದರಿಂದ ಎಕ್ಸ್ಕ್ಲಮೇಟರಿ ಆಯಿತು. ಇದರಲ್ಲಿ ಎಕ್ಸ್ಕ್ಲಮೇಟ್ರಿನಲ್ಲಿ ಅಸರ್ಟಿವ್ ಕೂಡ ಸೇರಿಕೊಂಡಿದೆ ಸ್ನೇಹಿತರೆ. ನೋಡಿ, ಎಸ್ ಪ್ಲಸ್ ವಿ ಕ್ರಮ ಇದೆ. ಸೊ ಇನ್ ದಿ ಇಂಡೈರೆಕ್ಟ್ ಸ್ಪೀಚ್ ವಿ ಮಸ್ಟ್ ಫೈಂಡ್ ಔಟ್ ದಿ ಸಬ್ಜೆಕ್ಟ್ ಆ್ಯಂಡ್ ದ ವರ್ಬ್ ನಿಯರ್ ದ ಎಕ್ಸ್ಕ್ಲಮೇಟರಿ ಮಾರ್ಕ್. ಎಕ್ಸ್ಕ್ಲಮೇಟರಿ ಮಾರ್ಕ್ದಲ್ಲಿ ಸಿಗುತ್ತೆ ಹತ್ರ. ದ ವರ್ಬ್ ಸೆಡ್ ಆಲ್ವೇಸ್ ಚೇಂಜಸ್ ಇಂಟು ಎಕ್ಸ್ಕ್ಲೇಮ್ಡ್. ನೋಡಿ, ಸೆಡ್ ಎಕ್ಸ್ಕ್ಲೇಮ್ಡ್ ಆಗಲೇಬೇಕು ನಾವು. ಆಮೇಲೆ ದ ಎಕ್ಸ್ಕ್ಲಮೇಟರಿ ವರ್ಡ್ ಹೌ ಅನ್ನೋದು ಎಕ್ಸ್ಕ್ಲಮೇಟ್, ಎಷ್ಟು ಅಂತ ಅರ್ಥ, ಎಷ್ಟು ಸುಂದರವಾಗಿದೆ. ಹೌಗೆ ಕನ್ನಡದಲ್ಲಿ ಎಷ್ಟು ಅರ್ಥವೇನು, ಎಷ್ಟು, ಹೇಗೆ ಅಲ್ಲ, ಎಷ್ಟು. ಪ್ರಶ್ನೆಯಲ್ಲಿ ಹೇಗೆ, ಆಶ್ಚರ್ಯಾರ್ಥಕ ಚಿಹ್ನೆ ಇರುವ ವಾಕ್ಯದಲ್ಲಿ ಎಷ್ಟು. ಸೊ ಆ ಎಷ್ಟು ಎಂಬ ಆಶ್ಚರ್ಯವನ್ನು ವ್ಯಕ್ತಪಡಿಸುವ ಪದ ಯಾವುದಕ್ಕೆ ಚೇಂಜ್ ಆಗಬೇಕು, ವೆರಿ. ಸೊ ವಿ ಶುಡ್ ರಿಮೂವ್ ಹೌ, ರೀಪ್ಲೇಸ್ ಇಟ್ ವಿತ್ ವೆರಿ. ಹೌ ಬಿಕಮ್ಸ್ ವೆರಿ. ಅವಾಗ ಆನ್ಸರ್ ಏನಾಗುತ್ತೆ. ಆಮೇಲೆ ದ ಲಿಂಕಿಂಗ್ ವರ್ಡ್ ಏನಿಲ್ಲ ಅಂದರೆ ದಟ್. ಈ ಲಿಂಕಿಂಗ್ ವರ್ಡ್ ಏನಾಗುತ್ತೆ, ದಟ್ಟನ್ನು ನಾವು ಬಳಸಬೇಕಾಗುತ್ತೆ. ಯಾಕೆ ಇದು ಅಸರ್ಟಿವ್ ಸೆಂಟೆನ್ಸ್ ಕೂಡ ಆಗುತ್ತೆ ಅಂತ ಹೇಳಿದ್ನಲ್ವಾ. ಅಸರ್ಟಿವ್ ಸೆಂಟೆನ್ಸ್ ಇಂಡೈರೆಕ್ಟ್ ಸ್ಪೀಚಲ್ಲಿ ದಟ್ ತಾನೇ ಬಳಸೋದು, ದಟ್. ಸೊ ದ ಆನ್ಸರ್ ಈಸ್ ದಿವ್ಯಾ ಎಕ್ಸ್ಕ್ಲೇಮ್ಡ್
ದ್ಯಾಟ್ ಬಳಸಿ ಆಮೇಲೆ ಇದರ ಬದಲಿಗೆ ನೇರವಾಗಿ S+V ಬರಬೇಕು. ನೋಡಿ, ತಲೆ ಬಾಲ ಆಗಬೇಕು, ಬಾಲ ತಲೆ ಆಗಬೇಕು. ದಿವ್ಯ ಎಕ್ಸ್ಕ್ಲೇಮ್ ದಟ್ ದ ರೋಸ್ ಪ್ಲಾಂಟ್ಸ್, ಇಲ್ಲಿ ಫಸ್ಟ್ ಇದೇ ಬಂದ್ಬಿಡುತ್ತೆ ಸಬ್ಜೆಕ್ಟ್. ದ ರೋಸ್ ಪ್ಲಾಂಟ್ಸ್ ಆರ್ ಏನಾಗುತ್ತೆ, ವರ್ ಆಗುತ್ತೆ. ಯಾಕೆ ಇದು ಬಹುವಚನ ಹಾಗೆ ಉಳ್ಕೊಳ್ಳುತ್ತೆ. ಬಹುವಚನಕ್ಕೆ ವರ್ ಬಳಸಲೇಬೇಕಲ್ಲ ಸ್ನೇಹಿತರೆ. ಏಕವಚನ ಇದ್ದರೆ ಆರ್ ವಾಸ್ ಆಗುತ್ತೆ, ಬಹುವಚನ ಇರೋದ್ರಿಂದ ಹಾಗೆ ವರ್ ಹಾಗೆ ಉಳ್ಕೋಬೇಕು. ವರ್ ಹೌ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಈ ಆರಂಭದ ಪದಗಳು ಕೊನೆಗೆ ಹೋಗುತ್ತೆ. ಕೊನೆಯಲ್ಲಿರುವ S+V ಸ್ಟಾರ್ಟಿಂಗ್ ಬಂದು ಅದರ ಜೊತೆಯಲ್ಲಿ ದಟ್ಟನ್ನು ಬೆರೆಸಬೇಕು. ಆನ್ಸರ್ ಏನಾಗುತ್ತೆ, ದಿವ್ಯ ಎಕ್ಸ್ಕ್ಲೇಮ್ಡ್ ದಟ್ ದ ರೋಸ್ ಪ್ಲಾಂಟ್ಸ್ ವರ್ ವೆರಿ ಬ್ಯೂಟಿಫುಲ್. ಅರ್ಥ ಆಯ್ತಾ? ಇನ್ನೊಂದು ಹೇಳ್ತೀನಿ, ಇಲ್ಲಿ ನೋಡಿ. ದಿವ್ಯಾ ಸೆಡ್ ಟು ರಘು, ಹೌ ಫೂಲಿಶ್ ಯು ಆರ್. ನೋಡಿ, ದಿವ್ಯಾ ಎಕ್ಸ್ಕ್ಲೇಮ್ಡ್ಗೆ ಟು ಬಳಸಲೇಬೇಕು. ಸೆಡ್ಗೆ ಟು ಇರುತ್ತೆ, ಎಕ್ಸ್ಕ್ಲೇಮ್ಡ್ಗೂ ಕೂಡ ಲಿಸನರ್ ಇದ್ದರೆ ಟು ಬಳಸಲೇಬೇಕು. ಆಸ್ಕ್ಡ್ಗೆ ಟೋಲ್ಡ್ಗೆ ಮಾತ್ರ ಟು ಬರ್ಕೊಡ್ದು. ಸೆಡ್ಗೆ ಎಕ್ಸ್ಕ್ಲೇಮ್ಡ್ಗೆ ಟು ಬಳಸ್ಬೋದು. ನೋಡಿ, ದಿವ್ಯಾ ಎಕ್ಸ್ಕ್ಲೇಮ್ ಟು ರಘು ದ್ಯಾಟ್, ಇಲ್ಲಿ ನೋಡಿ ಎಕ್ಸ್ಕ್ಲೇಮೇಟ್ರಿ ಹತ್ತಿರ ಯು ಆರ್ ಅಂತಿದೆಯಲ್ವಾ, ಸಬ್ಜೆಕ್ಟಿವ್. ಯು ಜೊತೆಯಲ್ಲಿ ವರ್ಬ್ ಇರೋದ್ರಿಂದ ಯು ಸೆಕೆಂಡ್ ಪರ್ಸನ್ ಲಿಸ್ನರ್ಗೆ ಹೋಗುತ್ತೆ. ಲಿಸ್ನರ್ ಮೇಲೆ ಇರೋದ್ರಿಂದ ಯು ಹಿ ಆಗುತ್ತೆ. ಆರ್ ಇಲ್ಲಿ ವರ್ ಆಗಲ್ಲ, ವಾಸ್ ಆಗುತ್ತೆ. ಯಾಕೆ, ಯು ಹಿ ಆದಾಗ ಏಕವಚನಕ್ಕೆ ವಾಸ್ ಬಳಸಬೇಕಲ್ವಾ. ದಟ್ ಹಿ ವಾಸ್. ಹೌ ಫೂಲಿಶ್, ಹೌ ಹೋಗಿ ವೆರಿ ಫೂಲಿಶ್. ಎಷ್ಟು ಮೂರ್ಖ ನೀನು ಅಂದರೆ ಬಹಳ ಮೂರ್ಖ ಅಂತ ಹೇಳಬೇಕು. ದಿವ್ಯಾ ಎಕ್ಸ್ಕ್ಲೇಮ್ ಟು ರಘು ದ್ಯಾಟ್ ಹಿ ವಾಸ್ ವೆರಿ ಫೂಲಿಶ್. ಮೂರನೇದು, ಇಲ್ಲಿ ಏನಾಗುತ್ತೆ, ಸ್ವಲ್ಪ ವಿಭಿನ್ನವಾದ ವಾಕ್ಯ. ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಇಲ್ಲೇ ಬರುತ್ತೆ, ಕೊನೆಗೆ ಫುಲ್ ಸ್ಟಾಪ್ ಇರುತ್ತೆ. ನೋಡಿ, ಆಶ್ಚರ್ಯವನ್ನು ವ್ಯಕ್ತಪಡಿಸುವ ಪದ ಆರಂಭದಲ್ಲೇ ಕೊಟ್ಬಿಡ್ತಾನೆ ಒಂದೊಂದು ಸರಿ. ಇಲ್ಲಿ ನೋಡಿ, ಕಿಶೋರ್ ಸೆಟ್ ಟು ಕೋಮಲ, ಹುರ್ರಾ ವಿ ಹ್ಯಾವ್ ವನ್ ದ ಮ್ಯಾಚ್. ಸಂತೋಷವನ್ನು ವ್ಯಕ್ತಪಡಿಸುವ ಪದ ಹುರ್ರಾ ಅಂತ. ಇದನ್ನು ನಾವು ಹ್ಯಾಪಿಲಿ ಅಡ್ವರ್ಬ್ಗೆ ಚೇಂಜ್ ಮಾಡಬೇಕು. LY ಅಂತಿದ್ರೆ ಅಡ್ವರ್ಬ್ ಅಂತೀವಿ, ಹ್ಯಾಪಿಲಿ ಅಂತ. ಇಲ್ಲಿ ಮತ್ತೆ ಸಬ್ಜೆಕ್ಟ್ ವರ್ಬ್ ಇದೆ. ವಿ ನಾವು ನಾನು ಹೇಳಿದ್ನಲ್ಲ ಡೈರೆಕ್ಟಾಗಿ ವಿನ ದೇ ಮಾಡ್ಬೋದು. ಬರ್ಸಿದ್ದೀನಿ ನೋಡಿ ಫಸ್ಟ್ ಪಾರ್ಟಲ್ಲಿ. ಹ್ಯಾವ್ ಹ್ಯಾಡ್ ಆಗುತ್ತೆ. ಒನ್, ಓನ್ ಅನ್ಬಾರ್ದಿದು. ಒನ್, WON ಶುಡ್ ಬಿ ಪ್ರನೌನ್ಸ್ಡ್ ಆ್ಯಸ್ ಒನ್. ನಾವು ONE ಪದವನ್ನು ಒನ್ ಅಂತ ಹೆಂಗೆ ಬಳಸ್ತೀವೋ, ಹೆಂಗೆ ಉಚ್ಚಾರಣೆ ಮಾಡ್ತೀವೋ, WON ಕೂಡ ಒನ್ ಅನ್ನಬೇಕು. ಹುರಾ ವಿ ಹ್ಯಾವ್ ವನ್ ದ ಮ್ಯಾಚ್. ನೋಡಿ, in the direct speech the word hurrah changes into happily because this expression hurrah indicates happiness, shows happiness. ಹಾಗಾಗಿ ಹ್ಯಾಪಿಲಿ ಅನ್ನೋ ಪದ ಬರೀಬೇಕು, ಇದು ತೆಗೆದು ಬಿಡಬೇಕು. ಹಾಗೆಯೇ ಒಂದು ವೇಳೆ ಇಲ್ಲಿ ಹುರಾ ಬದಲಿಗೆ ಓ ಅಲಾಸ್ ಅಂತ ಬಂದರೆ ಇದು ನೋವು, ದುಃಖ, ನಿರಾಸೆಯ ಸಂಕೇತ, ಭಾವನೆ. ಅದರ ಬದಲಿಗೆ ಸ್ಯಾಡ್ಲಿ ಅನ್ನೋ ಪದ ಬಳಸಬೇಕು. ಹುರಾಗೆ ಹ್ಯಾಪಿಲಿ. ದ ಆನ್ಸರ್ ಈಸ್ ಕಿಶೋರ್ ಎಕ್ಸ್ಕ್ಲೇಮ್ಡ್ ಹ್ಯಾಪಿಲಿ. ನೋಡಿ, ಇಲ್ಲಿ ಬರೀಬೇಕು. ಸೆಡ್ ಆದಮೇಲೆ ಇಲ್ಲಿ ಇದರ ಅರ್ಥವನ್ನು ಇಲ್ಲಿ ಬರೆದು ನಂತರ ಟು ಬಳಸಬೇಕು. ಸ್ವಲ್ಪ ಗೊಂದಲ ಇದೆ, ಇದು ನೋಡ್ಕೊಳ್ಳಿ. ಕಿಶೋರ್ ಎಕ್ಸ್ಕ್ಲೇಮ್ಡ್ ಹ್ಯಾಪಿಲಿ ಟು ಕೋಮಲ, ಅಥವಾ ನೀವು ಹೀಗೂ ಬರೀಬೋದು. ಕಿಶೋರ್ ಎಕ್ಸ್ಕ್ಲೇಮ್ ಟು ಕೋಮಲ ಹ್ಯಾಪಿಲಿ. ಇದನ್ನು ಇಲ್ಲಿ ಕೊನೆಗೆ ಹಾಕಿ ನಂತರ ದಟ್ ಬಳಸಬೇಕು. ಇಲ್ಲೂ ದಟ್ಟೆ ಯಾಕೆ, S+V ಇದೆ ನೋಡಿ. ಇಲ್ಲಿ ಅಸರ್ಟಿವ್ ಸೆಂಟೆನ್ಸು ಇದೆ ಅಂತ ಹೇಳಿದ್ದೀನಿ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಅಸರ್ಟಿವ್ ಆರ್ಡರು ಇದೆ. ಸೊ ಕಿಶೋರ್ ಎಕ್ಸ್ಕ್ಲೇಮ್ಡ್ ಟು ಕೋಮಲ ಹ್ಯಾಪಿಲಿ ದಟ್ ದೇ. ನೋಡಿ, ವಿ ಏನಾಗುತ್ತೆ, ದೇ ಆಗುತ್ತೆ. ಅರ್ಥವಾಗ್ತಿದೆಯಾ? ಇಲ್ಲಿದೆ ನೋಡಿ, ವಿ ದೇ ಆಯಿತು, ಹ್ಯಾವ್ ಹ್ಯಾಡ್ ಆಗುತ್ತೆ. ದೇ ಹ್ಯಾಡ್ ವನ್ ದ ಮ್ಯಾಚ್. ಕಿಶೋರ್ ಎಕ್ಸ್ಕ್ಲೇಮ್ಡ್ ಹ್ಯಾಪಿಲಿ ಟು ಕೋಮಲ ದಟ್ ದೇ ಹ್ಯಾಡ್ ವನ್ ದ ಮ್ಯಾಚ್, ಅಥವಾ ಕಿಶೋರ್ ಎಕ್ಸ್ಕ್ಲೇಮ್ ಟು ಕೋಮಲ ಹ್ಯಾಪಿಲಿ ದಟ್ ದೇ ಹ್ಯಾಡ್ ವನ್ ದ ಮ್ಯಾಚ್. ಇಲ್ಲಿ ವಿ ಹ್ಯಾವ್ ಲಾಸ್ಟ್ ದ ಮ್ಯಾಚ್ ಅಂತ ಇದ್ದಿದ್ದರೆ, ಲಾಸ್ಟ್ ದ ಮ್ಯಾಚ್ ಕಳ್ಕೊಂಡಿದ್ದೀವಿ ಅಂದರೆ ಅಲಾಸ್ ಅಂತ ಪದ ಬರುತ್ತೆ. ಅಲಾಸ್ ವಿ ಹ್ಯಾವ್ ಲಾಸ್ಟ್ ದ ಮ್ಯಾಚ್, ಅಯ್ಯೋ ನಾವು ಪಂದ್ಯವನ್ನು ಕಳೆದುಕೊಂಡಿದ್ದೀವಿ ಅಂದಾಗ ಆವಾಗ ನೀವು ಕಿಶೋರ್ ಎಕ್ಸ್ಕ್ಲೇಮ್ಡ್ ಟು ಕೋಮಲ ಸ್ಯಾಡ್ಲಿ ಅಂತ ಬರೀಬೇಕು. ಹ್ಯಾಪಿಲಿ ಬದಲು ಸ್ಯಾಡ್ಲಿ ದಟ್ ದೇ ಹ್ಯಾಡ್ ಲಾಸ್ಟ್ ದ ಮ್ಯಾಚ್. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ದಿಸ್ ಈಸ್ ಅಬೌಟ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್. ನಿಮಗೆ ನೀವೆಲ್ಲ ಇದನ್ನು ನೋಟ್ಸಲ್ಲಿ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಒಂದು ವೇಳೆ ಅರ್ಥ ಆಗದೇ ಇದ್ದರೆ, ಯಾವುದೇ ಎಲ್ಲೇ ಅರ್ಥವಾಗದೇ ಇದ್ದರೂ ದಯವಿಟ್ಟು ನನಗೆ ಫೋನ್ ಮಾಡಿ ಅಥವಾ ವಾಟ್ಸಾಪ್ ಮಾಡಿ. ನನ್ನ ನಂಬರ್ ನಿಮ್ಗೆ ಗೊತ್ತಿದೆ, 7353924362. ಎಲ್ಲರೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್.